नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मावतु तद्वक्तारमवतु अवतु माम् अवतु वक्तारम् ओम शांति 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 ಎಂಟನೇ ಅನುವಾಕ ಓಮಿತಿ ಬ್ರಹ್ಮ ಓಮಿತಿ ತದಗಿದಗಂ ಸರ್ವಂ ಓಮಿತ್ಯೇತದನುಕೃತಿ ಹಸ್ಮವಾಪ್ನೋ ಶ್ರಾವಯತ್ಯಾತ್ಮ ಶ್ರಾವಯಂತಿ ಓಮಿತಿ ಸಾಮಾನಿ ಗಾಯಂತಿ ಓಗಂ ಶೋಮಿತಿ ಶಸ್ತ್ರಾಣಿ ಶಗಂ ಸಂತಿ ಓಮಿತ್ಯದ್ವರ್ಭಯುಃ प्रतिगरं प्रतिगृह्णाति ओमिति ब्रह्मा प्रसौति ओमिति अग्निहोत्रं मनुजानाति ओमिति ब्राह्मण प्रवक्षन्नाह ब्रह्मोपाप्नवानीति ब्रह्मवोपाप्नोति इति अष्टमोकाः अनुवाक सदाशिवसमारम्भां शंकराचार्य मध्यम अस्मदाचार्य पर्यंತ ಒಂದೇ ಗುರು ಪರಂಪರಾ. ನಾವು ನಿನ್ನೆ ಮೊನ್ನೆ ದಿವಸ 8ನೇ ಅನುವಾಕದ ನೋಡ್ತಾ ಇದ್ವಿ. ತೈತ್ರೇಯ ಉಪನಿಷತ್ತು 8ನೇ ಅನುವಾಕವನ್ನು ನೋಡ್ತಾ ಇದ್ವಿ. ಇಲ್ಲಿವರೆಗೆ ಏನ್ ನೋಡ್ಕೊಂಡ್ ಬಂದ್ವಿ ಅಂತಂದ್ರ 5 ಉಪಾಸನೆಗಳನ್ನ ನೋಡ್ಕೊಂತ ಬಂದ್ವಿ. ಇಲ್ಲಿವರೆಗೆ 5 ಉಪಾಸನೆಗಳನ್ನ ವೈದಿಕ ಉಪಾಸನೆಗಳು ಅಂತಾರೆ. These upasanas develop the quality of chitta ಶುದ್ಧಿ. ಇವು ಏನ್ ಮಾಡ್ತಾವು ಅಂದ್ರ ನಿಷ್ಕಾಮದಿಂದ ಮಾಡಿದ್ರೆ ಚಿತ್ತ ಶುದ್ಧಿ ಆಗ್ತದ, ಸಕಾಮದಿಂದ ಮಾಡಿದ್ರ ನಿಮ್ಮ ಸಕಾಮ ಪ್ರವೃತ್ತಿ ಅಣಿಮಾದಿ ಸಿದ್ಧಿಗಳು ಪ್ರವೃತ್ತಿ ಆಕ್ಕವ. ಚಿತ್ತ ಏಕಾಗ್ರತನೂ ಆಗ್ತದ, ಚಿತ್ತ ಶುದ್ಧಿನೂ ಆಗ್ತದ. ಅಂಡ್ ಚಿತ್ತ ವಿಶಾಲತಾ, ಬಹಳ ವಿಶಾಲ ಆಗ್ತದ ಚಿತ್ತ. ಮೊದಲ ಸಂಕುಚಿತ ಇರ್ತದ, ನಾನು ಸುಖದಿಂದ ಇದ್ರೆ ಸಾಕು ಅಂತದ ಮನುಷ್ಯ. ಅದ ನಾನು ಸುಖದಿಂದ ಇದ್ದ ಮ್ಯಾಗ ನಾವು ಸುಖದಿಂದ ಇರ್ಬೇಕು. ನಾವು ಅನ್ನೋರು ಏನು ಒಂದು ಕುಟುಂಬಕ್ಕೆ ಸಂಬಂಧಪಟ್ಟವ್ರು. ಅದು ವಿಶಾಲ ಆಗ್ಬೇಕು. ಕುಟುಂಬದಂತಂದ್ರ ಈಗ ವಿಶ್ವ ಕುಟುಂಬಿ ಆಗ್ಬೇಕು. ವಿಶ್ವದಲ್ಲಿ ಇದ್ದವ್ರು ಎಲ್ಲರೂ ಸುಖಿಗಳಾಗಿರ್ಬೇಕು ಅನ್ನುವಂತ ಭಾವ ಬರ್ಬೇಕಂದ್ರೆ ಚಿತ್ತ ವಿಶಾಲತಾ ಆಗ್ಲಿಕ್ಕೆ ಇಂಥ ಉಪಾಸನೆಗಳನ್ನ ಮಾಡ್ಬೇಕು ಹೇಳ್ತಾರ. ಟು ಮೇಕ್ ರೆಡಿ ಟು ರಿಸೀವ್ ದ ಟೀಚಿಂಗ್. ಯಾವಾಗ ಇಷ್ಟು ರೆಡಿ ಆತು ಅಂದ್ರೆ ಅಂತಃಕರಣ ಶುದ್ಧ ಆತು, ಅಂತಃಕರಣ ಏಕಾಗ್ರ ಆತು ಅಂದ್ರೆ ಅಲ್ಲೇ ಮನದೋಷ ಮತ್ತು ವಿಕ್ಷೇಪ ದೋಷ ಇರ್ಲಿಕ್ಕೆ ಜಾಗ ಇಲ್ಲ. ಯಾವಾಗ ಮನದೋಷ ವಿಕ್ಷೇಪ ದೋಷ ಹೋದ್ವು ಅಲ್ಲಿ ಆವರಣ ದೋಷ ಬಂದ ಉಳಿತದ. ಅಲ್ಲಿ ಗುರುವಿಗೆ ಬಾಳ ಹಗರ ಆಗ್ತದ. ಆವರಣ ದೋಷ ಬಂದ ಕಳೆಯುವ ಕೆಲಸ ಉಂಟು. ಆವರಣ ದೋಷ ಅದರಿಂದ ಹೋಗ್ತದ ಅಂತಂದ್ರ ತತ್ವಮಸಿ ವಾಕ್ಯದ ಶ್ರವಣದಿಂದ ಏನಾಗ್ತದ ಅಂದ್ರ ಅವಿದ್ಯೆ ಅನ್ನುವಂಥದ್ದು ಏನದ ಅದು ನಾಶ ಆಗಿ ಹೋಗ್ತದ. ಅವಿದ್ಯೆ ನಾಶ ಆಗ್ತದ. ಅವಿದ್ಯೆ ನಾಶ ಆಗೋತ್ಲೇನೆ ಇದ್ದ ವಸ್ತು ಇದ್ದ ಬ್ರಹ್ಮವೇ ಪ್ರಾಪ್ತಿ ಆಗ್ತದ. ಅಪ್ರಾಪ್ತಸ್ಯ ಪ್ರಾಪ್ತಿ ಅಲ್ಲ ಬ್ರಹ್ಮ ಅನ್ನುವಂಥದ್ದು. ಪ್ರಾಪ್ತಸ್ಯ ಪ್ರಾಪ್ತಿ ಅದ. ನಾವು ಅಲ್ಲಿ ಹೋಗಿ ಧ್ಯಾನ ಮಾಡ್ಬೇಕ್ರಿ, ಇಲ್ಲಿ ಹೋಗಿ ಧ್ಯಾನ ಮಾಡ್ಬೇಕ್ರಿ, ಅದು ನಮ್ಗೆ ಯಾಕೆ ಆಗ್ಬಾರ್ದು? ಬ್ರಹ್ಮಜ್ಞಾನ ಏನು ಪ್ರಾಪ್ತಸ್ಯ ಪ್ರಾಪ್ತಿ ಐತೇನೋ ಅಪ್ರಾಪ್ತಸ್ಯ ಪ್ರಾಪ್ತಿ ಐತ್ರಿ ಅಂದ್ರ ಈಗ ಸದ್ಯ ಇದ್ದಿದ್ದನ್ನ ಪ್ರಾಪ್ತಿ ಮಾಡ್ಕೊಳ್ಳೋದದ ಇದು. ಮತ್ತ ಅದು ಏನಾಗೈತಿ, ಅಲ್ಲೇ ಇದ್ರು ಅದು ಮರಿ ಮಾಚ್ ಆಗೈತ. ಯಾಕಂದ್ರ ಅದಕ್ಕೆ ನಮಗ ಮಲದೋಷ ಮತ್ತು ನಮ್ಮ ವಿಕ್ಷೇಪ ದೋಷ ಅದನ್ನ ಮುಚ್ಚಾಕ್ಯಾವ. ಆವರಣ ದೋಷ ಏನೈತಿ, ಆ ವೃತ್ತಿಯನ್ನು ನಾಶ ಮಾಡ್ತದ, ಅವಿದ್ಯೆಯನ್ನ ನಾಶ ಮಾಡ್ತದ. ಆತ್ಮನ ಅವಿದ್ಯೆ ಏನದ ಅದನ್ನ ನಾಶ ಮಾಡ್ತದ. ಅವಾಗ ಇದ್ದಂತ ಆತ್ಮವೇ ಪ್ರಕಟ ಆಗ್ತದ. ಪ್ರಾಪ್ತಸ್ಯ ಪ್ರಾಪ್ತಿ ಅದ ಆತ್ಮ. ಇಲ್ಲದನ್ನ ಪ್ರಾಪ್ತಿ ಮಾಡಿಕೊಡುದಿಲ್ಲ. ಗುರು ಆಗ್ಲಿ ಶಾಸ್ತ್ರ ಆಗ್ಲಿ ನಮ್ ಕಡೆ ಇದ್ದ ನಾವು ಮರ್ತಂತದ್ದನ್ನ ನಮಗ ಪ್ರಾಪ್ತಿ ಮಾಡಿಕೊಡುವಂತವು ಅದಾವ. ಹೊಸದನ್ನ ಉತ್ಪಾದನೆ ಮಾಡಿಕೊಡುವಂತವಲ್ಲ ಇವು ಶಾಸ್ತ್ರಗಳು. ಇದ್ದದ್ದನ್ನ ನಿನ್ನಲ್ಲಿ ಇದ್ದದ್ದನ್ನ
ಇದೇ ನೋಡಪ್ಪ ಅಂತ ತೋರಿಸ್ಕೊಡ್ತಾವ. ಸ್ಮಾರಕಗಳು, ಶಾಸ್ತ್ರಗಳು, ಸ್ಮಾರಕಗಳು ನೆನಪಿಗೆ ತಗೊಂಡ್ಬರ್ತಾವ. ನೋ ಉಪಾಸನಾ ಕ್ಯಾನ್ ಗಿವ್ ಸೆಲ್ಫ್ ನಾಲೆಜ್. ನೋಡ್ರಿ ಎಂತ ಮಾತು ಬರೀತಾರ ನೋಡ್ರಿ, ಎಷ್ಟು ತಾಕತ್ ಬೇಕ್ರಿ. ನೋ ಉಪಾಸನಾ ಕ್ಯಾನ್ ಗಿವ್ ಸೆಲ್ಫ್ ನಾಲೆಜ್. ಎಂತ ಒಳ್ಳೆ ಉಪಾಸನಾ ಐತಿ, ಎಂತಾದ ಐತಂದ್ರು ಕೂಡ ಜ್ಞಾನ ಆಗುದಿಲ್ಲ. ಆವರಣ ದೋಷವನ್ನ ಕಳೆಯುವುದಿಲ್ಲ. ಜ್ಞಾನ ಆಗುದಿಲ್ಲ ಅಂದ್ರೆ ಏನು? ಆವರಣ ದೋಷವನ್ನ ಕಳೆಯುವುದಿಲ್ಲ. ಏನ್ ಕಳಿತಾವ ಇವು? ಮಲದೋಷ, ವಿಕ್ಷೇಪ ದೋಷವನ್ನು ಕಳಿತಾವ. ಅಂಡ್ ದೇರ್ ಫೋರ್ ಮಿಯರ್ ಪ್ರಾಕ್ಟೀಸ್ ಡಸಂಟ್ ಗಿವ್ ಮೋಕ್ಷ. ಆದ್ದರಿಂದ ಉಪಾಸನೆಗಳು ನಿಮಗ ನೇರವಾಗಿ ಮೋಕ್ಷವನ್ನ ಕೊಡಲಾರು. ಉಪಾಸನೆಗಳು ಬೇಕು, ಉಪಾಸನೆಗಳ ಕೆಲಸ ಬೇರೆ. ಆವರಣ ದೋಷ ವೃತ್ತಾತ್ಮಕ ಜ್ಞಾನ, ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ವೃತ್ತಿ ಜ್ಞಾನದಿಂದ ಅಜ್ಞಾನದ ಆವರಣ ಭಂಗ ಆಗ್ತದೆ. In this Upanishad, we discussed the Vedic Upasana, signature page number 94, last para. In the Chandogya Upanishad, very peculiar Upanishad, very peculiar Upasanas are discussed. Vedanta Upanishad also prescribes many Upasanas. Puranas, Itihasa introduced many non-Vedic Upasanas. ಇವೇನ್ ಹೇಳಿತ್ತು ಇಲ್ಲಿ ಮಠ ತೈತಿರಿದಾಗ ಇವಕ್ಕೆಲ್ಲ ವೇದಿಕ ಉಪಾಸನೆ ಅಂತ ಹೇಳ್ತಾರೆ. ಇವಕ್ ಈ ನಾನ್ ವೇದಿಕ್ ಅಂದ್ರ ಅವೈದಿಕ ಉಪಾಸನೆಗಳನ್ನ ಬೇರೆ ಕಡೆ ಎಲ್ಲ ಹೇಳ್ತಾರ, ಪುರಾಣದಾಗ ಹೇಳ್ತಾರ, ಇತಿಹಾಸದಾಗ ಹೇಳ್ತಾರ. ಅನೇಕ ಉಪಾಸನೆಗಳದಾವು. ಓಹೋ, ಉಪಾಸನೆಗಳ ಮತ್ತು ಕರ್ಮ ಉಪಾಸನೆಗಳು ವೇದ ರಾಶಿಯ 75% ಭಾಗಗಳು ಕರ್ಮ ಉಪಾಸನೆಗಳದಾವ. ಉಪನಿಷತ್ತುಗಳು ಕೇವಲ 20-25% ಕೊನೆ ಭಾಗಕ್ಕೆ ಅದಾವ. ಆದ್ದರಿಂದ ಇದರಿಂದ ಏನ್ ಗೊತ್ತಾಗ್ತದ ಅಂದ್ರ ಮಲದೋಷ, ವಿಕ್ಷೇಪ ದೋಷ ಉಳ್ಳವರ ಸಾಕಷ್ಟು ಜನ ಅದಾರ ಹೊರತು ಇವನ್ ಎರಡೂ ದೋಷವನ್ನ ಕಳ್ಕೊಂಡವ್ರು ಬಹಳ ಕಡಿಮೆ ಅದಾರ, ಬಹಳ ಕಡಿಮೆ ಅದಾರ. Therefore, it is not compulsory to practice only Vedic upasanas. ವೇದಿಕ ಉಪಾಸನೆಗಳನ್ನ ಮಾಡ್ಬೇಕಂತ ಏನು ಕಡ್ಡಾಯ ನಿಯಮ ಇಲ್ಲ. ನಿಮ್ಮ ಇಷ್ಟ ದೇವತೆ ಉಪಾಸನೆ ಮಾಡ್ರಿ, ನಿಮ್ಮ ಮನೆ ದೇವರ ಉಪಾಸನೆ ಮಾಡ್ರಿ. Since our lifestyle has changed, few are familiar with the Sanhitas or Vyahriti, and therefore Vedic upasanas are not meaningful. ಇವತ್ತಿನ ಜೀವನ ಶೈಲಿ, ಆಧುನಿಕ ಜೀವನ ಶೈಲಿ, ಆಚಾರ ವಿಚಾರಗಳು ಬದಲಿ ಆಗ್ಯಾವ. ಆ ಬದಲಾದಂತ ವಾತಾವರಣದಲ್ಲಿ ವೈದಿಕ ಉಪಾಸನೆಗಳನ್ನೇ ಮಾಡ್ರಿ ಅನ್ನುವಂಥದ್ದು ಏನ್ ಕಟ್ಟಪ್ಪಣೆ ಇಲ್ಲ. ಮಾಡಬಹುದು, ಬಿಡಬಹುದು. ನೀವು ನಿಮ್ಗೆ ಅನುಕೂಲ ಆಗುವಂತ ಇಷ್ಟ ದೇವತೆ ಉಪಾಸನೆಯನ್ನ ಮಾಡ್ರಿ. ಪಟ್ ಏನ ಮಾಡ್ರಿ, ಅಂತಃಕರಣದಲ್ಲಿದ್ದಂತ ಮಲದೋಷ ಮತ್ತು ವಿಕ್ಷೇಪ ದೋಷ ಎಲ್ಲದಾವ. ಇವು ದೋಷ ಮನಸ್ಸಿನಾಗ ನಾವು ಕಳ್ಕೋಬೇಕು ನೋಡಿ. These have been discussed for academic interest. ಹಂಗಾರೆ ಇದನ್ನ ಯಾಕೆ ನಮ್ಮ ಮ್ಯಾಗ ಹೇರಾಗತ್ತೀರಿ? ನಮಗ್ ವಜ್ಜಾಗೈತಿ. ಇವು ಯಾಕೆ ಸಂಹಿತೋಪಾಸನೆ ಅಂತೀರಿ, ಪಾಂತ ಬ್ರಹ್ಮ ಉಪಾಸನೆ ಅಂತೀರಿ, ಓಂಕಾರ ಉಪಾಸನೆ ಅಂತೀರಿ, ಜಾಗೃತಿ ಉಪಾಸನೆ ಅಂತೀರಿ. ಇವನ್ ಯಾಕೆ ನಮ್ಮ ಮ್ಯಾಗ ಹೇರಾಗತ್ತೀರಿ? ನಮಗ್ ವಜ್ಜಾಗತ್ತದ ಸಿಲೆಬಸ್ ಅನ್ನೋರಿಗೆ. ಇದು ನಿಮಗ ಅಕಾಡೆಮಿಕ್ ಇಂಟ್ರೆಸ್ಟ್. ಏನೋ ನಮ್ಮ ಟೆಕ್ಸ್ಟ್ ನಾಗ ಬಂದದ, ಉಪನಿಷತ್ದಾಗ ಬಂದದ, ಅದನ್ನ ಹೇಳಿಲ್ಲ ಅನ್ನಬೇಡ್ರಿ ಅನ್ನೋದಕ್ಕೆ ಹೇಳಾಗತ್ತೇವಿ. ಅಕಾಡೆಮಿಕ್ ಇಂಟ್ರೆಸ್ಟ್ ಪೋರ್ಷನ್ ಮುಗಿಸ್ಬೇಕು ಅಂತ ಹೇಳಾಗತ್ತೇವಿ. ನೀವು ಮಾಡಬೇಕು ಅನ್ನುವಂಥದ್ದು ಕಟ್ಟಪ್ಪಣೆ ಇಲ್ಲ. ಏನಾರ ಮಾಡ್ಕೊಂಡು ಬರ್ರಿ, ಅಂತಃಕರಣ ಶುದ್ಧಿ ಮಾಡ್ಕೊಂಡು ಅಂತಃಕರಣ ಏಕಾಗ್ರ ಮಾಡ್ಕೊಂಡು ಬರ್ರಿ. ನೀವು ಏನ್ ಮಾಡ್ತೀರಿ ಬೇಕಾದ್ ಮಾಡ್ಕೊಂಡ್ ಬರ್ರಿ. ಶಿವಯೋಗ ಮಾಡ್ಕೊಂಡ್ ಬರ್ತೀರ್ಯಾ, ಮಾಡ್ಕೊಂಡ್ ಬರ್ರಿ. ಹಠಯೋಗ, ಲಯಯೋಗ, ಅಷ್ಟಾಂಗ ಯೋಗ, ಕುಂಡಲಿನಿ ಯೋಗ, ಭಕ್ತಿ ಯೋಗ, ಅಲ್ಲಿ ಬೇಕಾದ್ ಮಾಡ್ಕೊಂಡು ಬರ್ರಿ.
ಅಲ್ಲಿಂದ ಮಾತ್ರ ಮುಂದಿನ ಸಾಧನೆ ಆವರಣ ದೋಷಕ್ಕೆ ಜ್ಞಾನವಂತ ಸಾಧನೆ. ಶಿವಪುತ್ರಪ್ಪಗಳ ಮ್ಯೂಟ್ ಮಾಡಿ, ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ. ಅಲ್ಲಿಂದ ಅಲ್ಲಿ ಮಠ ಮಾತ್ರ ಅನೇಕ ಸಾಧನೆಗಳದಾವ. ನೀವು ಯಾವ್ದಾರ ಒಂದ್ ಹಿಡ್ಕೊಡ್ತೀವಿ ಮನ್ಸಿಗೆ ಬಂದದ್ದು. ನಿಮ್ ಮನಸ್ಸು ಹೆಂಗದ? ರಜಗುಣ ಅದನೋ, ತಮೋಗುಣ ಅದನೋ, ಸತ್ವಗುಣ ಅದನೋ, ಆ ಗುಣಕ್ಕೆ ಅನುಸಾರವಾಗಿ ನಿಮಗೆ ಯಾವ್ದು ಹೊಂದಿಕೆ ಆಗ್ತದ ಆ ಉಪಾಸನೆಯನ್ನ ಮಾಡ್ರಿ. ನೀವು ನಿಮ್ಮ ಧರ್ಮ ಲಿಂಗವಂತ ಧರ್ಮ ಇತ್ತಂದ್ರ ಶಿವಯೋಗ ಮಾಡಿ ಬರ್ರಿ ಸಾಕು. ಬೇರೆ ಉಪಾಸನೆಗಳು ಬೇಡ ನಮ್ಗೆ. ಕುಂಡಲಿನಿ ಯೋಗ ಬೇಡ, ಅಷ್ಟಾಂಗ ಯೋಗ ಬೇಡ, ಪತಂಜಲಿ ಯೋಗ ಬೇಡ, ಹಠ ಯೋಗ, ಲಯ ಯೋಗ, ರಾಜಯೋಗ ಇವು ಯಾವ ಅವಶ್ಯ ಇಲ್ಲ. ಶಿವಯೋಗ ಮಾಡ್ಕೊಂಡ್ ಬರ್ರಿ ಸರಳ. ನೀವು ಶಿವಯೋಗನ ಕರೆಕ್ಟ್ ಮಾಡ್ರಿ. ಲಿಂಗಾಂಗ ಸಾಮರಸ್ಯವನ್ನ ಮಾಡ್ರಿ, ಲಿಂಗಸ್ತವನ ಮಾಡ್ರಿ. ನಾವು ಒಂದೂ ನೀಟ್ಪುಟ್ ಮಾಡೋದಿಲ್ರಿ ಅಂದ್ರೆ ಆಗೋದಿಲ್ರಿ. ಇಲ್ರಿ ನಾವು ಎಲ್ಲವೂ ಮಾಡ್ಕೊಂಡ್ ಬರ್ತೇವಿ, ಏನ್ ಅವಶ್ಯ ಇಲ್ಲ. ಹೊಲ ಹಸನಾತು ಅಂದ್ರ ನಿಮಗ್ ಮುಂದೆ ಬೀಜ ಬಿತ್ತುವ ಕೆಲಸ ಐತಿ. ಹಂಗ ಹೊಲ ಹಸನ ಮಾಡ್ಕೊಂತ ಇದ್ರಂದ್ರ ಬೀಜನ ಬಿತ್ತಿರಂದ್ರ ಪೀಕ್ ಯಾವಾಗ ಬರ್ತದ? ನಮ್ಗೆ ಯಾಕೆ ಜ್ಞಾನ ಆಗವಲ್ದ್ರಿ? ಹೊಲ ಹಸನ್ ಮಾಡಿರಿ ಏನ್ರಿ? ಮನಸ್ಸು ಹಸನ್ ಮಾಡಿರಿ ಏನ್ರಿ? ವಿಷಯಗಳಲ್ಲಿ ಸುಖ ಇಲ್ಲ ಗುರ್ತಾಗೈತೇನ್ರಿ? ಪಕ್ಕಾ ನಾಟೈತೇನ್ರಿ? ವಿಚಾರ ಮಾಡ್ರಿ. ವಿಷಯಗಳಲ್ಲಿ ಸುಖವಿಲ್ಲ. ಹೌದಾಗೈತೇನು? ಎಷ್ಟು ಅಣೆ ಆಗೈತಿ? 1 ರೂಪಾಯಿಗೆ 16 ಅಣೆ ಆಗೈತೋ, 2 ಅಣೆ ಆಗೈತೋ, 4 ಅಣೆ ಆಗೈತೋ, 8 ಅಣೆ ಆಗೈತೋ? ವಿಚಾರ ಮಾಡ್ರಿ. 35% ಬಿದ್ರ ಪಾಸ್, 6 ಅಣೆ ಆದ್ರೂ ಪಾಸ. ನಿಮ್ಗೆ 6 ಅಣೆ ನಿಮ್ಗೆ 6 ಅಣೆ ಅನ್ಸೈತ್ರಿಪ್ಪ, ಇನ್ನೊಂದು 10 ಅಣೆ ವಿಷಯದಾಗ ಸುಖ ಐತಂದ್ರು ಪಾಸ. ನೀವು ಕಟಾನ್ ಕಟಿ ಪಾಸ. ನಿಮ್ಮನ್ನು ಎತ್ತಿ ನಾವು ಪ್ರಮೋಟ್ ಮಾಡ್ತೇವೆ. ಈ ಕಡೆ ಯಾರ ಇದ್ರು ಶಾಸ್ತ್ರ ಪ್ರಮೋಟ್ ಮಾಡ್ತದ, ನಾವಲ್ಲ. ಶಾಸ್ತ್ರ ನಿಮಗೆ ಪ್ರಮೋಟ್ ಮಾಡ್ತದ, ಅಪರೋಕ್ಷ ಜ್ಞಾನಕ್ಕೆ ಸಹಾಯ ಮಾಡ್ತದ. ಪಾಸ್ ಆಗ್ಬೇಕು, ಕನಿಷ್ಠ ಪಾಸ್ ಆಗ್ಬೇಕು. ಒಂದು 35% ಅಂದ್ರೆ ಒಂದು 6 ಅಣೆ 1 ರೂಪಾಯಿದಾಗ ಹಳೆ ಲೆಕ್ಕ. ಹೆಚ್ಚಿಗೆ ಮಾರ್ಕಸ್ ತಗೊಂಡ್ರೆ ಇನ್ನೂ ಚಲೋ. ಅಂತಃಕರಣ ಶುದ್ಧ ಆಗೈತೇನ್ರಿ? ಅಂತಃಕರಣ ನಿಶ್ಚಲ ಆಗೈತೇನ್ರಿ? ಶಾಸ್ತ್ರ ಬಿಟ್ಟು ಎಲ್ಲಿ ಹೋಗ್ವಲ್ದು. ಪರಮಾತ್ಮನ ಬಿಟ್ಟು ಬೇರೆ ಕಡೆ ಮನಸ್ಸು ನಿಲ್ಲವಲ್ದು. ಹಂಗೇನ್ರ ಆಗೈತೇನ್ರಿ? ಅಂತಃಕರಣ ಏಕಾಗ್ರತೆ ಅಂತಾರ. ಇದು ನಿಷ್ಕಾಮ ಉಪಾಸನೆಯಿಂದ ಮಾಡುವಂತಹದ್ದು, ಬರುವಂತ ಸಾಧನೆ. ಇವು ಎರಡೂ ಆಗ್ಯಾವಂದ್ರೆ ಮುಂದೆ ಜ್ಞಾನಕ್ಕೆ ಬಹಳ ಟೈಮ್ ಇಲ್ಲ. 1 ಸೆಕೆಂಡ್. ತತ್ವಮಸಿ ಮಹಾವಾಕ್ಯದ ವಾಚ್ಯಾರ್ಥ ಲಕ್ಷ್ಯಾರ್ಥ ಅದು ಮಾಡ್ಕೊಂಡು ಆ ಉಪಾಸನೆ, ಅದು ತತ್ವಮಸಿ ಮಹಾವಾಕ್ಯದ ಉಪದೇಶ ಗುರುಮುಖೇನ ಒಮ್ಮೆ ಆದ್ರ ಸಾಕು, ಮೋಕ್ಷ ಹಸ್ತಗತ. ನಮ್ಮಲ್ಲಿ ಯಾಕೆ ನಮ್ಗೆ ಆಗಬಾರ್ದು ಅಂದ್ರೆ ನಮ್ಮಲ್ಲಿ ಅಧಿಕಾರಿಗಳೇ ಕಮ್ಮಿ. ಅಕಾಡೆಮಿಕ್ ಇಂಟ್ರೆಸ್ಟ್ ಹೇಳ್ಬೇಕು. ಸಿಲೆಬಸ್ನಾಗ ಅದ ಉಪಾಸನೆಗಳು ಹಿಂಗದಾವಪ್ಪ. ತೈತರಿಯ ಉಪನಿಷತ್ತಾಗ ಹೇಳುವಂತ ಉಪಾಸನೆಗಳು ವೈದಿಕ ಉಪಾಸನೆಗಳು ಹೇಳ್ಬೇಕು. ಸಿಲೆಬಸ್ನಾಗ ಅದ, ಪಾಠ ಮಾಡ್ಬೇಕಾಗ್ಯದ, ಪಾಠ ಮಾಡಾಕತ್ತೀವಿ. ಮಾಡ್ರಿ ಅಂತಲ್ಲ. ಟು ಅಕ್ವೈರ್ ದಿ ಕ್ವಾಲಿಟೀಸ್ ನೆಸೆಸರಿ ಫಾರ್ ಜ್ಞಾನ ಯೋಗ, ವಿ ಕ್ಯಾನ್ ಪ್ರಾಕ್ಟೀಸ್ ಉಪಾಸನ ಆನ್ ಪರ್ಸನಲ್ ಡಿಟಿ, ಇಷ್ಟ ದೇವತಾ ಸಚ್ ಆಸ್ ಕೃಷ್ಣ, ಗಣೇಶ ಎಟ್ಸೆಟ್ರಾ. ಈ ವೇದದಲ್ಲಿ ಹೇಳಿದಂತಹ ಸಂಹಿತ ಉಪಾಸನೆ ಆಗಲಿ, ವ್ಯಾಹೃತಿ ಉಪಾಸನೆಗಳಾಗಲಿ, ಪಾಂಕ್ತ ಬ್ರಹ್ಮ ಉಪಾಸನೆಗಳಾಗಲಿ, ಇವನ್ನೇ ಮಾಡಬೇಕು ಅಂತ ಏನ್ ನೇಮಿಲ್ಲ. ಯಾವುದನ್ನ ಮಾಡ್ಕೊಂಡು ಬರ್ರಿ. ನಿಮ್ಮ ಮನಸ್ಸಿಗೆ ಯಾವ ಚಲೋ ಅನ್ಸದ ಅದು ಮಾಡ್ಕೊಂಡ್ ಬರ್ರಿ. ಭಾವುಕರ ದೇವಿ ಭಕ್ತಿ ಯೋಗ ಮಾಡಿ ಬರ್ರಿ. ಇಲ್ರಿ ನಾವು ಸತ್ವಗುಣಿ ಪ್ರಧಾನ ದೇವಿ, ನಿಮ್ಮ ಇಷ್ಟ ದೇವತೆ ಉಪಾಸನೆ ಮಾಡ್ಕೊಂಡು ಬರ್ರಿ. ಇಷ್ಟಲಿಂಗ ಉಪಾಸನೆ ಮಾಡ್ಕೊಂಡು ಬರ್ರಿ. ಇಲ್ರಿ ನಾವು ತಮೋಗುಣದವರ ದೇವಿ, ಹಠಯೋಗ ಮಾಡ್ರಿ.
ಇಲ್ರಿ ನಾವು ರಜೋಗುಣದವ್ರದೇವಿ ರಜೋಗುಣದವ್ರದೇವಿ. ನಮ್ಮ ಗುಣ ಹಿಂಗದ, ರಜೋಗುಣ, ಸತ್ವಗುಣ, ತಮೋಗುಣ. ಆ ಗುಣಗಳ ತಕ್ಕ ಯಾವ್ದು ನಿಮ್ ಮನ್ಸಿಗೆ ಹಿಡಿಸ್ತದ ಅದನ್ನ ಮಾಡ್ರಿ. ಇದ ಮಾಡ್ಬೇಕಂತ ನೇಮಿಲ್ಲ, ಅಥವಾ ಎಲ್ಲವೂ ಮಾಡ್ಬೇಕು ನೇಮಿಲ್ಲ. ನಿಮ್ ಮನಸ್ಸು ಹೆಂಗದ ವಿಚಾರ ಮಾಡ್ರಿ. ಸತ್ವಗುಣ ಪ್ರಧಾನ ಅದನೋ, ಏನು ತಮೋಗುಣ ಪ್ರಧಾನ ಅದನೋ, ಏನು ಸತ್ವಗುಣ ಪ್ರಧಾನ, ರಜೋಗುಣ ಪ್ರಧಾನ ಅದನೋ ಕೂತ್ ವಿಚಾರ ಮಾಡ್ರಿ. ದಿವ್ಸಕ್ಕೆ 8 ತಾಸಿಗಿಂತ ಹೆಚ್ಚಿಗೆ ಯಾವ್ದ್ರಾಗ ಮನಸ್ಸು ಕುಂಡ್ರಾಗತ್ತತಿ? ಓದೋದ್ರಾಗ ಐತೋ? ಓದೋದು, ಪೂಜೆ ಮಾಡೋದು, ಪಠನ ಮಾಡೋದು ಇದ್ರಾಗಿತ್ತಂದ್ರ ಸತ್ವಗುಣ. 8 ತಾಸಿಗಿಂತ ಹೆಚ್ಚಿಗೆ ಹೊರಗಡೆ 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 ಊರೂರು ಅಡ್ಡಾಡೋದದರಿ, ಊರು ನೋಡೋದದರಿ. ಅಡ್ಡಾಡೋದ್ರಾಗ ನಮಗ್ ಬಹಳ ಇಂಟ್ರೆಸ್ಟ್ ಅದ, ರಜೋಗುಣ ಪ್ರಧಾನ. ಇಲ್ರಿ ತಮೋಗುಣ ಐತಿ. ತಮೋಗುಣ ಅಂದ್ರ ಊಟಕ್ಕ ಮರಿಬ್ಯಾಡ್ರಿ, ಕಷ್ಟಕ್ಕ ಕರಿಬ್ಯಾಡ್ರಿ. ಕುಂತಲ್ಲೇ ಊಟಕ್ಕೆ ಕೊಡ್ರಿ, ಇಲ್ಲೇ ಹಾಸಿಗೆ ಮ್ಯಾಗ ಊಟಕ್ಕೆ ಕೊಡ್ರಿ. ತಮೋಗುಣ ಪ್ರಧಾನ. ಆ ಗುಣಗಳಿಗೆ ಅನುಗುಣವಾಗಿ ಅನೇಕ ಉಪಾಸನೆಗಳದಾವ ಹೊರತು ಉಪಾಸನೆಗಳ ಅಂತಿಮ ಸಾಧನೆ ಅಲ್ಲ. ನಮ್ಮಲ್ಲೇ ಬಹಳ ಜನಕ್ಕೆ ಏನಾಗ್ಯದ, ಇವ ಅಂತಿಮ ಸಾಧನೆಗಳು ಅಂತ ಅಲ್ಲೇ ಗೂಟ ಮಾಡ್ಕೊಂಡು ಕುಂತಾರ, ಮುಂದೆ ಬರವಲ್ರಿ ಹೆಜ್ಜೆ ಕಿತ್ತು. Now the Upanishads will discuss the importance of ಕರ್ಮಯೋಗ. ನೋಡ್ರಿ, ಇಷ್ಟೆಲ್ಲ ಶಂಕ ಹೊಡ್ಕೊಂಡ ಮ್ಯಾಗತ್ತೆ, ಯಾರಿಗೆ ತಿಳಿಲಿಲ್ಲೋ? ಅಪೋರ ಭಗವದ್ಗೀತಾ ಆತ್ರಿ, 10 ಉಪನಿಷತ್ತು ಆದುರಿ, ಬ್ರಹ್ಮಸೂತ್ರನೂ ಆತ್ರಿ. ಇವು ಪರಂಪರೆ ಒಳಗೆ ಬಂದವ್ರಿಗೆ. ಇನ್ನು ಉಳಿದವ್ರಿಗೆ ಇಲ್ರಿ, ನಾವು ಈ ಕಡೆ ಸಿದ್ಧಾರೂಢ ಪರಂಪರೆಯವರು ನಿಜಗುಣ ಗ್ರಂಥಗಳು ಎಲ್ಲಾ ಅಭ್ಯಾಸ ಆದುರಿ. ಕೈವಲ್ಯ ಪದ್ಧತಿ ಆತು, ಪರಮಾನುಭವ ಬೋಧೆ ಆತು, ಅನುಭವ ಸಾರ ಆತು, ಪರಮಾರ್ಥ ಗೀತೆ ಆತು, ವಿವೇಕ ಚಿಂತಾಮಣಿ ಆತು. ಇನ್ನೂ ನಮಗೆ ಜ್ಞಾನ ಆಗಿಲ್ರಿ. ಮುಂದೇನ್ ಮಾಡ್ಬೇಕ್ರಿ? ಮುಂದೇನ್ ಮಾಡೋಂಗಿಲ್ರಿ. ಹಿಂದೆ ಎಲ್ಲಿ ತಪ್ಪು ಮಾಡಿದ್ರಿ ಅಲ್ಲಿ ನೋಡ್ಕೋಬೇಕಾಗ್ತದೆ. ಹಿಂದಿನ ತಪ್ಪುಗಳನ್ನ ಎಲ್ಲಿ ತಿದ್ಕೋಬೇಕಾಗ್ತದ ಅದು ತಿದ್ಕೋಬೇಕಾಗ್ತದ. ಕರ್ಮಯೋಗ ಮಾಡಿರಿ ಏನಪಾ, ಉಪಾಸನೆ ಯೋಗ ಮಾಡಿರಿ ಏನಪಾ, ಕರ್ಮಯೋಗ ಮಾಡಿರೇನು? ಕರ್ಮಯೋಗದಾಗ ಏನಾರ ಮಿಸ್ಟೇಕ್ ಆಗೈತೆ ನೋಡ್ಕೊಡ್ರಿ. ಉಪಾಸನೆ ಯೋಗದಾಗ ಏನಾರ ಮಿಸ್ಟೇಕ್ ಆಗೈತೆ ನೋಡ್ರಿ. ಗಟ್ಟಿಮುಟ್ಟು ಗುರುವಿನ ಬೆನ್ನ ಹತ್ತಿರೇನ ನೋಡ್ಕೊಡ್ರಿ. ಗುರು ಪರಂಪರೆ ಒಳಗನ ಶಾಸ್ತ್ರ ಕೇಳಿರೇನ ನೋಡ್ಕೊಡ್ರಿ. ಎಲ್ಲೆಲ್ಲಿ ತಪ್ಪಾಗೈತಿ ನೋಡ್ಕೊಂಡು ತಿದ್ಕೊಡ್ರಿ ಅನ್ನ ಕರ್ಮಯೋಗ ಹೇಳಾಗತ್ರ. ಮತ್ತೆ ಮುಗಿತ್, ಕರ್ಮಯೋಗ ಹೇಳ್ತಾರ ನೋಡ್ರಿ. ಉಪನಿಷತ್ ವಿಲ್ ಡಿಸ್ಕಸ್ ಇಂಪಾರ್ಟೆನ್ಸ್ ಆಫ್ ಕರ್ಮಯೋಗ. ಕರ್ಮಯೋಗದ ಮಹತ್ವ ಏನದರಿ? ಅಂತಃಕರಣ ಶುದ್ಧಿ. ಅದ್ರಾಗ ಏನ್ ಹೆಚ್ಚಿಗೆ ಅದಾವ ಕರ್ಮಗಳು? ದೈಹಿಕ ಕರ್ಮಗಳು ಬಹಳ ಅದಾವ. ಶರೀರ ಆಕ್ಟಿವಿಟಿ ಇಂದ ಕೂಡ್ಬೇಕು, ಚಟುವಟಿಕೆಯಿಂದ ಕೂಡಿರ್ಬೇಕು. Mere karma can exist without upasana, but not vice versa. ಕೇವಲ ಕರ್ಮಗಳು ಉಪಾಸನೆಯಿಂದ ಕೂಡಿಕೊಂಡು ಮಾಡಬಹುದು. ನೋಡ್ರಿ, ಬರೀ ಕರ್ಮಯೋಗ ಮಾಡ್ತೀರಿ, ಒಂದ್ ಸ್ವಲ್ಪ ಫಲ. ಕರ್ಮಯೋಗ ಉಪಾಸನಾ ಯೋಗ ಎರಡೂ ಮಿಶ್ರಣ ಮಾಡಿ ಮಾಡ್ತೀರಿ, ಹೆಚ್ಚಿನ ಫಲ. ಬಟ್ ನಾಟ್ ವೈಸ ವರ್ಸ. ಕರ್ಮಯೋಗ ಮತ್ತು ಉಪಾಸನಾ ಯೋಗ ಕೂಡಿರಬಹುದು. A grahastha leads a lifestyle where karma is predominant. ಗೃಹಸ್ಥಾಶ್ರಮ ಯಾಕೆ ಇಟ್ಟಾರ್ರಿ? ಗೃಹಸ್ಥಾಶ್ರಮದಾಗ ಕರ್ಮಯೋಗ ಮುಖ್ಯದ. ಕರ್ಮಯೋಗ ಮುಖ್ಯ ಅದ ಅಂದ್ರೆ ಉಪಾಸನಾ ಯೋಗ ಇಲ್ಲೇನ್ರಿ? ಅಲ್ಲೇ ಐತಿ, ಅದು ಕಡಿಮೆ ಅದ. ಜ್ಞಾನ ಇಲ್ಲೇನ್ರಿ? ಅದಕ್ಕಿಂತ ಅದು ಕಮ್ಮಿ ಅದ. ಗೃಹಸ್ಥಾಶ್ರಮದಾಗ ಕರ್ಮಯೋಗ ಜಾಸ್ತಿ ಅದ, ಅದಕ್ಕಿಂತ ಕಡಿಮೆ ಉಪಾಸನ ಅದ, ಅದಕ್ಕಿಂತ ಕಡಿಮೆ ಜ್ಞಾನ ಯೋಗ ಶ್ರವಣ ಮಾಡ್ತಾನ.
ಗುರುವಿನ ಹತ್ರ ಹೋಗಿ ಶ್ರವಣ ಮಾಡ್ತೀವಿ. ಯಾಕೆ ಅವಾಗ ಜವಾಬ್ದಾರಿ ಭಾಳ ಅದಾವು. ವಾರಕ್ಕೆ 1 ತಾಸು, ಏನೋ ಅನುಕೂಲ ಇದ್ರೆ ಹುಬ್ಬಳ್ಳಿ ಅಂತ ಊರಾಗಿದ್ರೆ ದಿವಸ 2 ತಾಸು ಶ್ರವಣ ಮಾಡ್ತೇವಿ, ಸಂಸಾರನು ಮಾಡ್ತೇವಿ, ನೌಕರಿನೂ ಮಾಡ್ತೇವಿ. ಇದು ಕರ್ಮಯೋಗ. ಉಪಾಸನ ಯೋಗ ಎರಡನೇದ್ದು. ಅಲ್ಲಿ ಏನಾಗ್ತದ, ಉಪಾಸನ ಹೆಚ್ಚಿಗೆ ಆಗ್ತದ, ಕರ್ಮಯೋಗ ಕಮ್ಮಿ ಆಗ್ತದ, ಜ್ಞಾನ ಯೋಗನೂ ಕಡಿಮೆ ಆಗ್ತದ. 60 ವರ್ಷ ಆಯ್ತು, ರಿಟೈರ್ಮೆಂಟ್ ಆಯ್ತು, ಸರ್ಕಾರದವ್ರು ನೌಕರಿ ಬಿಡಿಸಿದ್ರು. ಎದಕ್ ಬಿಡಿಸಿದ್ರು? ನಿಮ್ ಕಡೆಯಿಂದ ಕರ್ಮಯೋಗ ಆಗುದಿಲ್ಲ. ಈಗ ಹೆಚ್ಚಿಗಿನ ದೈಹಿಕವಾದಂತ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಬಿಡಿಸ್ಯಾರು. ಆದ್ರೂ ಮನಸ್ಸು ಪ್ರಬಲ ಇರ್ತದ. 60 ವಯಸ್ಸಿಗೆ ಮನಸ್ಸಿನ ಪ್ರಬಲ ಇರ್ತದ. ಅವಾಗ ಮನಸ್ಸಿನಿಂದ ಮಾಡುವಂತ ಕಾರ್ಯಗಳನ್ನ ಹೆಚ್ಚಿಗೆ ಮಾಡಬೇಕು, ಉಪಾಸನೆಗಳನ್ನ ಹೆಚ್ಚಿಗೆ ಮಾಡಬೇಕು, ಕರ್ಮಯೋಗವನ್ನ ಕಮ್ಮಿ ಮಾಡ್ಕೋಬೇಕು. ಮತ್ತೆ ಜ್ಞಾನ ಯೋಗನೂ ಇರ್ಬೇಕು, ಸ್ವಲ್ಪ ಕಡಿಮೆ ಇರ್ಬೇಕು. ಆ ನಂತರ ವಾನಪ್ರಸ್ಥ ಆಶ್ರಮ ಜೀವನ. ಅದು ಆ ನಂತರ ಸನ್ಯಾಸ ಆಶ್ರಮ ಸ್ವೀಕಾರ ಮಾಡಬೇಕು. 70-75 ವಯಸ್ಸಿಗೆ, ಒಂದು 100 ವರ್ಷ ಆಯುಷ್ಯ ಇತ್ತಂದ್ರ 75ನೇ ವಯಸ್ಸಿಗೆ ಸನ್ಯಾಸ ಆಶ್ರಮ ಸ್ವೀಕಾರ ಮಾಡಲೇಬೇಕು ಅಂತಿತ್ತು ಮೊದಲ. ಈಗ ಅವೆಲ್ಲ ಬಿಟ್ಬಿಟ್ಟಾರ. ಈಗ ಅವನು ಏನ್ರಿ, ಈಗೆಲ್ಲ ಬಿಟ್ಬಿಟ್ಟಾರ. ಗೃಹಸ್ಥಾಶ್ರಮದಾಗ ಹೋಗ್ತಾರ, ಶವಕ್ಕನ ಸನ್ಯಾಸಿ ಡ್ರೆಸ್ ಹಾಕ್ತಾರ. ಆಪತ್ ಸನ್ಯಾಸ ಅಂತ ಅಂತಾರ. ನಮಗಂತೂ ಗೊತ್ತ ಇಲ್ಲ. ಈಗ ಮಂದಿಗೆ, ಬಾಳ ಮಂದಿಗೆ ಹೇಳ್ಬೇಕಾಗ್ಯದ. ಇಲ್ರಿ, ಬ್ರಹ್ಮಚರ್ಯ ಆಶ್ರಮದಿಂದ ಗೃಹಸ್ಥ ಆಶ್ರಮಕ್ಕೆ ಹೋಗೋದು ನಿಮಗೆ ರೂಢ ಐತಿ, ನೋಡಿರಿ 4 ಮಂದಿ ಹೋಗೋದು. ಗೃಹಸ್ಥಾಶ್ರಮದಿಂದ ಮುಂದಿನ ಆಶ್ರಮಗಳಿಗೆ ಹೋಗುವುದು ಯಾರು ನೋಡೇ ಇಲ್ಲ ನಾವು. ಯಾರು ವಾನಪ್ರಸ್ಥಕ್ಕೆ ಹೋಗ್ಯಾರಪ್ಪ, ವಾನಪ್ರಸ್ಥದಿಂದ ಗೃಹಸ್ಥಾಶ್ರಮಕ್ಕೆ ಹೋಗ್ಯಾರ ಯಾರು ಪೇಪರ್ನಾಗ ಓದುದಿಲ್ಲ, ನಾವು ನೋಡುದಿಲ್ಲ. ಇವತ್ತಿನ ಕಾಲಕ್ಕೆ ಅವು ಯಾವ ಪ್ರಾಕ್ಟೀಸ್ ಮಾಡೋದು ಬಿಟ್ಬಿಟ್ಟೇವ್ ನಾವು. ಗೃಹಸ್ಥಾಶ್ರಮದಾಗನ ಕೊನೆಯ ಆಶ್ರಮ ಅಂತ ತಿಳ್ಕೊಂಡ್ಬಿಟ್ಟೇವಿ. ಇನ್ನು 2 ಆಶ್ರಮ ಜೀವನ ನಮಗ್ ಗೊತ್ತೇ ಇಲ್ಲ, ಅಥವಾ ಗೊತ್ತಿಲ್ಲದೆ ಇದ್ರು ಮಾಡಾಕತ್ತೀವಿ. ಗೃಹಸ್ಥಾಶ್ರಮದಾಗ ಇದ್ದ ಉಪಾಸನೆಗಳನ್ನ ಹೆಚ್ಚಿಗೆ ಮಾಡಾಕತ್ತೀವಿ, ಧ್ಯಾನಾದಿಗಳನ್ನ ಹೆಚ್ಚಿಗೆ ಮಾಡಾಕತ್ತೀವಿ, ಕರ್ಮಗಳನ್ನ ಕಡಿಮೆ ಮಾಡೇವಿ. ಇದ ವಾನಪ್ರಸ್ಥಾಶ್ರಮ. ಆ ನಂತರ ಏನದ, ಈಗ ಶ್ರವಣ ಮನನ ನಿಧಿಧ್ಯಾಸನ ಹೆಚ್ಚಿಗೆ ಮಾಡೇವಿ, ಅದಕ್ಕಿಂತ ಕಡಿಮೆ ಉಪಾಸನ, ಅದಕ್ಕಿಂತ ಕಡಿಮೆ ಕರ್ಮಯೋಗ ಮಾಡಾಕತ್ತೀವಿ. ಇದ ಸನ್ಯಾಸಾಶ್ರಮ. ಏನು ಕ್ಯಾಮಿ ಬಟ್ಟೆ ಹಾಕೋಬೇಕು, ಮನಿನ ಬಿಡ್ಬೇಕು, ನೇಮ್ ಇಲ್ಲ. ಮಾಡಿದ್ವು. ಈಗ ಅವನೇನದ ಪ್ರಾಕ್ಟೀಸ್ ಮಾಡೋನು ಅನ್ನಂಗಿಲ್ಲ. ಈಗ ಶಾಸ್ತ್ರ ನಿಮಗೆ ಬಹಳ ಸವಲತ್ತು ಕೊಟ್ಟದ್ರಿ. ಆ ಸವಲತ್ತು ಕೊಟ್ಟಿದ್ದ ದುರುಪಯೋಗ ಆಗತೇನೋ ಅಂತ ನನಗೊಮ್ಮೆ ಅನಿಸ್ತದೆ. ಅದಕ್ಕೆ ಈ ವೇದಾಂತದ ಕ್ಲಾಸ್ಗಳನ್ನ ಯೂಟ್ಯೂಬ್ನಾಗ ಹೇಳಾಕ ಗುರುಗಳಿಗೆ, ಸಂಪ್ರದಾಯಬದ್ಧ ಗುರುಗಳಿಗೆ ಮನಸ್ಸಾಗೋದಿಲ್ಲ. ಶ್ರದ್ಧಾನೇ ಇಲ್ರಿ. ಶಾಸ್ತ್ರದ ಮ್ಯಾಲ ಶ್ರದ್ಧಾ ಇಲ್ಲ, ಗುರುವಿನ ಮ್ಯಾಲ ಶ್ರದ್ಧಾ ಇಲ್ಲ. ಕೇಳುದೊಂದು ಚಟ ಬಿದ್ದ್ಬಿಡೈತಿ ಕೆಲವು ಮಂದಿಗೆ. A grahastha leads a lifestyle where karma is predominant. ಗೃಹಸ್ಥನಿಗೆ ಕರ್ಮಯೋಗ ಪ್ರಾಮುಖ್ಯ ಜೀವನ ಮಾಡ್ತಾನ. ಉಪಾಸನ ಯೋಗ ಅದ, ಜ್ಞಾನ ಯೋಗ ಅದ, ಕಡಿಮೆ ಅದ. ವಾನಪ್ರಸ್ಥ ಆಶ್ರಮದೊಳಗ ಉಪಾಸನ ಜಾಸ್ತಿ ಅದಾವ, ಕರ್ಮಯೋಗನು ಕಮ್ಮಿ ಅದ, ಜ್ಞಾನ ಯೋಗನು ಕಮ್ಮಿ ಅದ. ಸನ್ಯಾಸ ಆಶ್ರಮದಾಗ ಕೇವಲ ಶ್ರವಣ ಮನನ ಜಾಸ್ತಿ ಅದ. ಅಲ್ಲಿ ಕರ್ಮಗಳು ಕಡಿಮೆ. ಕರ್ಮ ಇಲ್ಲನ ಅಲ್ಲಿ, ಸ್ನಾನ ಪಾನ ಮಾಡ್ತಾನವ. ಉಪಾಸನ ಕಮ್ಮಿ ಮಾಡ್ತಾನ, 1-2 ಉಪಾಸನ ಮಾಡ್ತಾನ. ಓಂಕಾರ ಬ್ರಹ್ಮ ಉಪಾಸನೆ 1 ಮಾಡ್ತಾನ. ಯಾವ್ದು ನನ್ನ ಮನಸ್ಸಿಗೆ ಬರ್ತದ ಅದು ಮಾಡ್ತಾನ. ಮತ್ತೆ ಇದ ಮಾಡ್ತಾನ, ಅದು ಒಂದು ಹೇಳುವ ಸಮಸ್ಯೆನ. ತನಗೆ ಯಾವ್ದು ಮನಸ್ಸಿಗೆ ಬರ್ತದ ಒಂದು ಉಪಾಸನೆ ಮಾಡಿ ಅವ ಜ್ಞಾನಕ್ಕೆ ಹೆಚ್ಚಿಗೆ ಮಹತ್ವ ಕೊಡ್ತಾನ. The Vedas advise that upasana must be gradually included in ಗೃಹಸ್ಥಾಶ್ರಮ ಲೈಫ್. ವೇದಗಳು ಏನ್ ಹೇಳ್ತಾವ ಅಂದ್ರ, ತಮ್ಮ ಗೃಹಸ್ಥಾಶ್ರಮದಾಗ ಕರ್ಮಯೋಗ ಹೆಚ್ಚಿಗೆ ಮಾಡು, ಉಪಾಸನ ಕಡಿಮೆ. ಅಂದ್ರೆ 1 ರೂಪಾಯಿಗೆ 8 ಹೆಚ್ಚಿಗೆ ಭಾಗ ಕರ್ಮಯೋಗ, 4 ಕಡೆ ಉಪಾಸನ ಯೋಗ, 4 ಕಡೆ ಜ್ಞಾನ ಯೋಗ.
ಗೃಹಸ್ಥಾಶ್ರಮದಾಗ 1 ತಾಸು ದಿವ್ಸಕ್ಕೆ 1 ತಾಸು, ಅದು ಹುಬ್ಬಳ್ಳಿಯಾಗ ಅನುಕೂಲ ಇದ್ದವ್ರಿಗೆ ಶ್ರವಣ. ಈಗಂತೂ ಯೂಟ್ಯೂಬ್ ಆಗ್ಯಾವ. ಯಾರು ಗೃಹಸ್ಥರದಿರಿ, ಯಾರು 60 ವರ್ಷ ಒಳಗದಿರಿ, ರಾತ್ರಿ 8:30 ಕ್ಲಾಸ್ ಬಂದು ಕ್ಲಾಸ್ ಅಟೆಂಡ್ ಆಗ್ರಿ. ಉಳಿದ ಕ್ಲಾಸ್ ಆಗಂಗಿಲ್ಲ ನಿಮಗೆ. ಕಡಿಮೆ ಶ್ರವಣ, ಕಡಿಮೆ ಉಪಾಸನ, ಯಾವುದೋ ದೇವತಾ ಉಪಾಸನ, ನಿಮ್ಮ ಮನೆ ಇಷ್ಟ ದೇವರ ಉಪಾಸನ ಮಾಡ್ರಿ, ಒಂದು ಪೂಜೆ ಮಾಡ್ರಿ, ನಿಷ್ಕಾಮದಿಂದ ಮಾಡ್ರಿ. ನಿಮಗೆ ಏನು ಕೊಡ್ಬೇಕು ಅನ್ನೋದು ಅವ್ನ್ ಗೊತ್ತೈತೋ, ನಿಮಗೆ ಏನ್ ಬೇಕಾಯ್ತು ನಿಮಗ ಗೊತ್ತೈತೋ. ವಿಚಾರ ಮಾಡ್ರಿ, ಏನ್ ಕೇಳ್ತೀರಿ ನೀವು ದೇವ್ರ ಹತ್ರ? ಏನು ಕೇಳ್ಬೇಡ್ರಿ, ಅವ್ನ್ ಗೊತ್ತದ ಏನ್ ಕೊಡ್ಬೇಕು ಅನ್ನೋದು ಗೊತ್ತದ. ಕೇಳಿದ್ರಿ ಅಂದ್ರೆ ಅದನ್ನ ಕೊಟ್ಟು ಕಡೆ ಆಗ್ಬಿಡ್ತಾವಲ್ಲ, ಬಾಳ ಹಗರ ನಮಗ. ನೀವೇನೋ ಕೇಳ್ಲಿಕ್ಕಂದ್ರ ಅವ ಎಲ್ಲಾ ಕೊಟ್ಬಿಡ್ತಾನ. ಏನು ಕೇಳ್ದ ಮಾಡುದು ಶಾಣೆ. ನನಗೇನು ಬೇಡಪ್ಪ, ನನಗೆ ನೀನ ಬೇಕು, ಈ ರೀತಿ ಉಪಾಸನೆ ಮಾಡ್ರಿ. ರಿಟೈರ್ಮೆಂಟ್ ಆದವ್ರು ಉಪಾಸನೆ ಹೆಚ್ಚಿಗೆ ಮಾಡ್ರಿ, ಮನ್ಯಾಗ ಧ್ಯಾನ ಹೆಚ್ಚಿಗೆ ಮಾಡ್ರಿ, ಇಷ್ಟಲಿಂಗ ಉಪಾಸನೆ ಮಾಡ್ರಿ. ಯಾರು 75 ವರ್ಷ ಆಗಿರಿ ಎಲ್ಲರೂ ಜ್ಞಾನದಾಗ ಹೆಚ್ಚಿಗೆ ಮಾಡ್ರಿ, ಉಪಾಸನ ಕಮ್ಮಿ ಮಾಡ್ರಿ, ಕರ್ಮಯೋಗ ಕಮ್ಮಿ ಮಾಡ್ರಿ. ಇನ್ನು ಸಂಧ್ಯಾ ವಂದನಂ, ದ ಫಸ್ಟ್ ಕರ್ಮ ಇಸ್ ಪ್ರಾಕ್ಟಿಸ್ಡ್ ವಿತ್ ಅರ್ಘ್ಯಂ and then upasana through Gayatri mantra japa. Similarly, karma is emphasized early in life when the body is strong and capable of performing physical activities. ಬ್ರಹ್ಮಚಾರ ಆಶ್ರಮದಾಗ ಶರೀರ ಗಟ್ಟಿ ಇರ್ತದ, ದೈಹಿಕ ಕಾರ್ಯಗಳನ್ನು ಮಾಡ್ಲಿಕ್ಕೆ ಅನುಕೂಲ ಇರ್ತದ. ಆದ್ದರಿಂದ ಧೈರ್ಯದ ಬ್ರಹ್ಮಚಾರ್ಯ ಆಶ್ರಮದಾಗಲಿ ಅಥವಾ ಗೃಹಸ್ಥಾಶ್ರಮದಾಗ ಹೆಚ್ಚಿಗೆ ಕರ್ಮಗಳನ್ನು ಹೇಳೈತೆ ಶಾಸ್ತ್ರ. Then the emphasis gradually shifts to upasana later in life. 60 ವರ್ಷ ಆತು ಅಂದ್ರ ನಿಮಗೆ ಕರ್ಮಗಳನ್ನು ಹೆಚ್ಚಿಗೆ ಮಾಡಕ್ ಆಗುದಿಲ್ಲ, ಶರೀರ ಅಷ್ಟು ಶಕ್ತಿ ಕಳ್ಕೋತದ. ಅದಕ್ಕೆ ಉಪಾಸನೆಯನ್ನು ಹೆಚ್ಚಿಗೆ ಮಾಡಕ್ ಹೇಳ್ತಾರೆ. When the body is weaker but the mind is still active. ಶರೀರ ಅಷ್ಟ ವೀಕ್ ಆಗ್ಯದ, ಮನಸ್ಸು ಇನ್ನೂ ಬಲಾನ ಐತಿ, ಮನುಷ್ಯನ ಶಕ್ತಿ ಕಮ್ಮಿ ಆಗುದಿಲ್ಲ ನೋಡ್ರಿ ಯಾವಾಗಾದ್ರೂ. Thus the ವಾನಪ್ರಸ್ಥ ಆಶ್ರಮ is predominantly oriented towards upasana. ನಾವು ರಿಟೈರ್ಮೆಂಟ್ ಆಗೈತ್ರಿ, ಪ್ರೈವೇಟ್ ನಾಗ 10-12 ಸಾವಿರ ರೂಪಾಯಿ ಪಗಾರ ಕೊಡಾಕತ್ತಾವ್ರಿ, ಹೋಗಾಕತ್ತೇವ್ರಿ, ಸಬಾಷ್ ಅನ್ನೋಂಗಿಲ್ಲ. ಅವ್ನು ಗೃಹಸ್ಥಾಶ್ರಮ ಮಾಡುವ ಕೆಲಸ, ಸನ್ಯಾಸ ಯಾವುದು ಗೃಹಸ್ಥಾಶ್ರಮ ಮಾಡೋ ಕೆಲಸ, ವಾನಪ್ರಸ್ಥಾಶ್ರಮ ಮಾಡೋ ಕೆಲಸನ ಗೃಹಸ್ಥಾಶ್ರಮ ಅವ್ ಮಾಡಾಕತ್ತಾವ. ಅವಿವೇಕಿ ಅಂತ. ಇಲ್ರಿ, ನಾವು ಒಂದ್ ಸ್ವಂತ ಅಂಗಡಿ ಇಟ್ಟೇನ್, ರಿಟೈರ್ಮೆಂಟ್ ಆಗಿಂದ ಟೈಮ್ ಹೋಗ್ಲಿಲ್ರಿ, ಒಂದು ಸ್ವಂತ ಅಂಗಡಿ ಇಟ್ಟು ವ್ಯಾಪಾರ ಮಾಡಾಕತ್ತೀವ್ರಿ ಮನಿ ಮುಂದ, ವೆರಿ ಗುಡ್ ಅಂತೀರ ನಮಗ ಅನ್ರಿ. ವ್ಯಾವಹಾರಿಕವಾಗಿ ಆಧ್ಯಾತ್ಮಿಕವಾಗಿ ಅಲ್ಲ, ಅದು ನೀ ಮಾಡೋದಲ್ಲಪ್ಪ. ಈ ಕಾಲಕ್ಕೆ ಮಾಡೋ ಹೊತ್ನಾಗ ಏನ್ ಮಾಡಿದಿಪ್ಪ, ಗಳಿಸೋ ಹೊತ್ನಾಗ ಅವಾಗ ಬಿಟ್ಟು ಈಗ ಈ ಮಾಡತ್ತಿ. Thus ವಾನಪ್ರಸ್ಥ ಆಶ್ರಮ is predominantly oriented towards upasana. 60ರಿಂದ 75 ಏನೈತಿ, ಇದು ವಾನಪ್ರಸ್ಥಾಶ್ರಮಕ್ಕೆ ಯೋಗ್ಯ ಪ್ರಶಸ್ತವಾದಂತಹ ಜೀವನ. 75ರಿಂದ ಮ್ಯಾಗಿಂದ ಏನೈತಿ, ಸನ್ಯಾಸಾಶ್ರಮಕ್ಕೆ ಪ್ರಶಸ್ತವಾದಂತಹ ಜೀವನ. ಸನ್ಯಸ್ತಂ ಶ್ರವಣಂ ಕುರ್ಯಾತ್. ಶ್ರವಣ ಮಾಡ್ಬೇಕಾದ್ರೆ ಸನ್ಯಾಸಿಯಾಗಿ ಕೇಳಂತ ಹೇಳ್ತದ ಶಾಸ್ತ್ರ. ಸನ್ಯಾಸಿಯಾಗಿ ಕೇಳಿದ್ರೆ ಏನ್ ತಿಳಿತೈತಿ, ಹಂಗ ಬೇರೆಯವ್ರಿಗೆ ತಿಳಿದಿಲ್ಲ. ವಿಷಯಗಳ ಮ್ಯಾಗಿನ ಮೋಹ ಬಿಟ್ಟು ವೈರಾಗ್ಯಯುಕ್ತನಾಗಿ, ವಿವೇಕಯುಕ್ತನಾಗಿ ಶಾಸ್ತ್ರವನ್ನ ಕೇಳು, ಪರಿಣಾಮ ಹೆಂಗಾಗ್ತೈತಿ ನೋಡು ಅಂತ ಶಾಸ್ತ್ರ. The Upanishad now discusses Karma Yoga, which is a performance of actions that contribute to the spiritual growth. ಕರ್ಮಯೋಗವನ್ನು ಯಾಕೆ ಹೇಳ್ತದ ಅಂದ್ರ, ಆಧ್ಯಾತ್ಮಿಕವಾಗ ಪ್ರಗತಿ ಯಾಕೆ ಆಗಿಲ್ಲ ಅಂತಿರಲ್ಲ, ಅದ ಪ್ರಗತಿ ಯಾಕೆ ಆಗಿಲ್ಲ ಅಂದ್ರ ಕರ್ಮಯೋಗ ಸರಿಯಾಗಿ ಮಾಡಿಲ್ಲ. ಕರ್ಮಯೋಗವನ್ನ ಸರಿ ಮಾಡ್ಕೊಳ್ಳಿಕ್ಕೆ ಇನ್ನೊಂದು ಅವಕಾಶ, ಕೊನೆಯ ಅವಕಾಶ. ಗಾಡಿ ಬಿಡ್ತಾ ಇದೆ, ಯಾರ್ಯಾರು ಟಿಕೆಟ್ ತಗೊಂಡ್ರಿ, ಲಘುನ ಈ ಗಾಡಿಯಾಗ ಬಂದ್, ಈ ವಿಮಾನದಾಗ ಫ್ಲೈಟ್ನಾಗ ಬಂದ್ ಕೂಡ್ರಿ, ಇನ್ನು 5 ನಿಮಿಷಕ್ಕೆ ಗಾಡಿ ಬಿಡ್ತದ, ಲಘುನ ನೀವು ಕರ್ಮಯೋಗ ಮಾಡ್ಕೊಂಡು ಬರ್ರಿ. ಆ ಕರ್ಮಗಳು ಎಷ್ಟು ಅದಾವ್ರಿ? 3 ತರ ಅದಾವ. ಒಂದು ಸಾತ್ವಿಕ ಕರ್ಮ, ಒಂದು ರಾಜಸಿಕ ಕರ್ಮ, ಒಂದು ತಾಮಸಿಕ ಕರ್ಮ.
ಸಾತ್ವಿಕ ಕರ್ಮ ಅಂದ್ರೆ ಏನ್ರಿ? ಪರೋಪಕಾರಿ ಕರ್ಮಾಣಿ. ಪರರಿಗೆ ಉಪಕಾರ ಮಾಡುವಂತ ಕರ್ಮಗಳು ಏನದಾವಲ್ಲ ಎಲ್ಲವೂ ಸಾತ್ವಿಕ ಕರ್ಮಗಳು. ರಾಜಸಿಕ ಕರ್ಮಗಳು ಏನದಾವಲ್ಲ ಪರ ಉದಾಸೀನ ಕರ್ಮಾಣಿ. ಪರರ ಬಗ್ಗೆ ಉದಾಸೀನ, ಬರೇ ಸ್ವಂತ ನಾನಾತು ನನ್ನ ಕುಟುಂಬ ಆತು. ಪರರ ಬಗ್ಗೆ ಉದಾಸೀನ, ಪರ ಉದಾಸೀನ ಕರ್ಮಾಣಿ ರಾಜಸಿಕ ಕರ್ಮಾಣಿ. ಮತ್ತು ತಾಮಸಿಕ ಕರ್ಮಗಳು ಅಂದ್ರೆ ಏನ್ರಿ? ಪರ ಅಪಕಾರ ಕರ್ಮಾಣಿ. ಮತ್ತೊಬ್ಬರಿಗೆ ಅಹಿತ ಆಗ್ಬೇಕು, ನನಗ್ ಮಾತ್ರ ಸುಖ ಆಗ್ಬೇಕು. ಇವು ಯಾವ್ರಿ? ಇವು ಪರ ಅಹಿತ ಕರ್ಮಾಣಿ. ಇವಕ್ಕೇನಂತಾರ್ರಿ? ತಾಮಸಿಕ ಕರ್ಮಗಳು. ನೋಡ್ರಿ ಡೆಫಿನೇಷನ್. ಅದ್ರಲ್ಲಿ ಈಜಿ ತಿಳ್ಕೊಳಕ್. ಪರ ಉಪಕಾರ ಕರ್ಮಗಳು, ನಾ ಮಾಡುವಂತ ಕೆಲಸಗಳಲ್ಲಿ ಪರರಿಗೆ ಲಾಭ ಆಗ್ತಿರ್ಬೇಕು. ಅದು ಬಹಳ ಜನ ಪರರಿಗೆ ಲಾಭ ಆಗ್ತಿರ್ಬೇಕು. ಲಾರ್ಜ್ ನಂಬರ್ ಆಫ್ ಪೀಪಲ್ ಶುಡ್ ಗೆಟ್ ಬೆನಿಫಿಟ್. ಇಂಥ ಕರ್ಮಗಳನ್ನ ಮಾಡೋದ್ರಿಂದ ನಾವು ಆಧ್ಯಾತ್ಮಿಕವಾಗಿ ಒಳಗೆ ಬೆಳಿತೀವಿ ಆತ್ಮೀಯರೇ. ಟು ಮೇಕ್ ಪ್ಯಾರಾಫ್ರೇಸ್, ಸಂಕ್ಷಿಪ್ತ ಹೇಳ್ಬೇಕಂದ್ರ ಸ್ವಾಮಿ ಚಿನ್ಮಯಾನಂದ್ರು ಏನಂತಿದ್ರು ಸಾತ್ವಿಕ ಕರ್ಮಗಳಂದ್ರ, ಇಟ್ ಮೇಕ್ಸ್ ಮೀ ಎ ಗಾಡ್ ಮ್ಯಾನ್. ದೇವತಾ ಮನುಷ್ಯ ಅನ್ಸ್ಕೋತಾನ್ರಿ ಇವ. ಸಾತ್ವಿಕ ಕರ್ಮಗಳನ್ನ ಮಾಡುವವ ದೇವತಾ ಮನುಷ್ಯ. ಅವ ಧಾರ್ಮಿಕ ಮನುಷ್ಯ ಅದನ್ರಿ. ಅಂತಾವ ಅಲ್ರಿ ಅವ. ಒಳ್ಳೆ ಆಚಾರ ವಿಚಾರ, ಮೋಸ ಗೈಸ ಕಪಟತನ ಇಲ್ಲ, ಮನಸ್ಸಿನಾಗ ಒಂದು ಬಾಯಾಗ ಒಂದು ಇಲ್ಲ. ಅವ ದೇವತಾ ಪುರುಷ ಅದನ್ರಿ. ಆ ಹೆಣ್ಮಗಳು ದೇವತಾ ಪುರುಷ ಸ್ತ್ರೀ ಅದಾಳ ಅಂತಾರ ನೋಡ್ರಿ. ಯಾರಿವ? ಸಾತ್ವಿಕ ಕರ್ಮಗಳನ್ನ ಮಾಡುವವ. ಇನ್ನು ಪರ ಉದಾಸೀನ ಕರ್ಮಗಳನ್ನು ಮಾಡವ ಏನದಾನ? ಐ ಆಮ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ಮೈ ವೆಲ್ಫೇರ್ ಆಫ್ ಮೈ ಸೆಲ್ಫ್ ಅಂಡ್ ಮೈ ಇಮಿಡಿಯೇಟ್ ಫ್ಯಾಮಿಲಿ. ನಮ್ಗೆ ಮತ್ತವ್ರ ಬಗ್ಗೆ ಚಿಂತೆ ಇಲ್ಲ. ನಾನು ಒಬ್ಬ ಸುಧಾರಣೆ ಆಗ್ಬೇಕು, ನಮ್ಮ ಮನೆಯಾಗಿ ನಮ್ಮ ಮಕ್ಕಳು, ನನ್ನ ಹೆಂಡತಿ ಮಕ್ಕಳು, ವಾಟ್ ಖಲಾಸ್. ಇವು ರಾಜಸಿಕ ಕರ್ಮಗಳು ಅಂತಾರೆ ಇವ್ರು. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ ವೆಲ್ಫೇರ್ ಆಫ್ ದಿ ಸೊಸೈಟಿ. ಸಮಾಜದಲ್ಲಿ ಇತರರ ಬಗ್ಗೆ ನನಗೆ ಕಾಳಜಿ ಇಲ್ಲ, ಅವರು ಮುಂದ್ ಬರ್ಲಿ. ದಿಸ್ ಇಂಡಿಫರೆನ್ಸ್ ಟುವರ್ಡ್ಸ್ ದಿ ಅದರ್ಸ್ ಇಸ್ ಕಾಲ್ಡ್ ಪರ ಉದಾಸೀನ. ಮತ್ತೊಬ್ಬರ ಬಗ್ಗೆ ನನಗೆ ಕಾಳಜಿ ಇಲ್ಲದೆ ಇರುವುದು ಏನದ? ಇದು ಪರರ ಉದಾಸೀನ, ಸಾತ್ವಿಕ, ಇದು ರಾಜಸಿಕ ಕರ್ಮ ಅಂತಾರೆ. ಹವೆವರ್ ಐ ಡು ನಾಟ್ ಹ್ಯಾವ್ ದಿ ಅದರ್ಸ್ ಫಾರ್ ಮೈ ಗೇಮ್. ನನ್ನ ದೃಷ್ಟಿಯೊಳಗೆ ಮತ್ತೊಬ್ಬರದ್ದು ಲಕ್ಷ್ಯ ಇರುವುದಿಲ್ಲ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಕಲಾ. ದೀಸ್ ಆಕ್ಷನ್ ರಿಸಲ್ಟ್ ಇನ್ ಸ್ಪಿರಿಚುವಲ್ ಸ್ಟಾಗ್ನೇಷನ್. ಇಂಥ ಕರ್ಮಗಳು ನಮಗಿದ್ದು ಅಂದ್ರೆ ನಮ್ದು ಆಧ್ಯಾತ್ಮಿಕವಾದ ಪ್ರಗತಿ ಆಗುದಿಲ್ಲ. ಎಲ್ಲದ ಅಲ್ಲೇ ನಿಂತು ಬಿಡ್ತದ, ಗಾಡಿ ಮುಂದೆ ಹೋಗುದಿಲ್ಲ. ಇದಕ್ಕೇನಂತಾರ್ರಿ? ಸ್ಪಿರಿಚುವಲ್ ಸ್ಟಾಗ್ನೇಷನ್. ಆಧ್ಯಾತ್ಮಿಕವಾದಂತಹ ಒಂದೇ ಕಡೆ ನಿಂತ ಗಾಡಿ ಮುಂದೆ ಹೋಗಲಾರದಂತಹ ಸ್ಥಿತಿ. ಇದಕ್ಕೇನಂತಾರ? ಮ್ಯಾನ್ ಅಂತಾರೆ ಇಂಗ್ಲಿಷ್. ಸಂಕ್ಷಿಪ್ತ ಏನಪ್ಪ? ಅವ ದೇವತಾ ಮನುಷ್ಯ, ಇವ ಮನುಷ್ಯರಲ್ಲಿ ಮನುಷ್ಯ. ಮನುಷ್ಯ ಅನ್ನಕ್ ಅಡ್ಡಿ ಇಲ್ಲ, ಸಾಮಾನ್ಯ ಮನುಷ್ಯ. ಒಳ್ಳೆದಾವ್ ದೇವತಾ ಮನುಷ್ಯ. ಇವ ಮನುಷ್ಯರಲ್ಲಿ ಮನುಷ್ಯ, ಸಾಮಾನ್ಯ ಮನುಷ್ಯ. ಯಾರು? ರಜೋಗುಣ ಇದ್ದಾವ. ಇಲ್ಲದ ನೋಡ್ರಿ, ಥರ್ಡ್ ಪರ್ಸನ್ ಡೇಂಜರಸ್. ಪರ ಅಪಕಾರ ಕರ್ಮಾಣಿ. ಮತ್ತೊಬ್ಬರಿಗೆ ತ್ರಾಸ ಆಗ್ಬೇಕು, ಇವಾಗ ಖುಷಿ ಆಗ್ತದ. ಆಕ್ಷನ್ಸ್ ಹಾರ್ಮ್ಸ್ ದಿ ಅದರ್ಸ್ ವೈಲ್ ಸೀಕಿಂಗ್ ಮೈ ಓನ್ ಬೆನಿಫಿಟ್. ನನಗೆ ಲಾಭ ಆಗ್ಬೇಕು, ಮತ್ತೊಬ್ಬರಿಗೆ ನಷ್ಟ ಆಗ್ಬೇಕು. ಬಹಳ ಖುಷಿ ಇವಾಗ. ಮನೆ ಮುಂದಿನ ಕಸ ತೆಗೆದು ಬಾಜು ಮನೆಯವರು ಕತ್ತೆ ಹಿತ್ತಲ್ಲ ಒಯ್ಯೋದು, ಮತ್ತೊಬ್ಬರ ಹಿತ್ತಲ್ಲಾಗಿರೋ ಹೂ ಹರ್ಕೊಂಡ್ಬಂದು ಸಂತೋಷ ಪಡೋದು, ಮತ್ತೊಬ್ಬರ ಮನೆಯಾಗ ಏನಾರ ಕಷ್ಟ ಘಟನೆಗಳಾತಂದ್ರ ಖುಷಿ ಪಡುವುದು. ಇವೇನದಾವ್ರಿ ಇವು? ತಾಮಸಿಕ ಕರ್ಮಗಳು. ಇವೇನ್ ಮಾಡ್ತಾವ ಅಂದ್ರ ಆಧ್ಯಾತ್ಮಿಕ ಪ್ರಗತಿಯನ್ನ ಕುಂಠಿತ ಮಾಡ್ತಾವ, ಹಿಂದಿಡಿತಾವ. ಎಷ್ಟು ಮುಂದೆ ಹೋಗಿರಿ, ಹಿಂದೆ ಜಗ್ಗಿ ಹೋಗಿತಾವ ನಿಮ್ಮನ್ನ. ಆದ್ದರಿಂದ ಇವನು ಮಾಡಬಾರ್ದು. ಪರ ಅಪರ ಕರ್ಮಗಳನ್ನು ಮಾಡಬಾರ್ದು.
ಐ ಮೇ ಗೇನ್ ಎನಾರ್ಮಸ್ ಮಟೀರಿಯಲ್ ವೆಲ್ತ್ ಬೈ ದೀಸ್ ಆಕ್ಷನ್ಸ್. ಸಾಕಷ್ಟು ನಿಮ್ಗೆ ಹಣ ಬಂದ್ ಬೀಳಬಹುದು, ಧನ ಧಾನ್ಯ ಸಂಪತ್ ಬಂದ್ ಬೀಳಬಹುದು. ಆದ್ರೆ ನೀವು ಆಧ್ಯಾತ್ಮಿಕವಾಗಿ ಹಿಂಗ ಪ್ರಪಾತಕ್ಕೆ ಬೀಳ್ತೀರಿ ಅಲ್ಲ, ಮುಂದೆ ಹೇಳಕ್ಕಾಗದಷ್ಟು ಪ್ರಪಾತಕ್ಕೆ ಬೀಳ್ತೀರಾ. ಆದ್ದರಿಂದ ತಾಮಸಿಕ ಕರ್ಮಗಳನ್ನು ಮಾಡಬಾರದು. Having known this, the objective of karma yoga is to increase the paropakari karmani to get spiritual growth. ಹಂಗಾರೆ ಇಷ್ಟೆಲ್ಲ ತಿಳಿದ್ಮ್ಯಾಗ ಏನ್ ಮಾಡ್ಬೇಕು? ಪರರಿಗೆ ಉಪಕಾರ ಆಗುವಂತ ಕರ್ಮಗಳನ್ನ ಹೆಚ್ಚಿಗೆ ಮಾಡಬೇಕು. ರಾಜಸ ಕರ್ಮಗಳನ್ನ, ತಾಮಸಿಕ ಕರ್ಮಗಳನ್ನ ಬಂದ್ ಮಾಡಬೇಕು. The Shastra recognizes that we cannot avoid some tamasa karma which are called suna karmani. ಎಂತ ಮಾಡೇನಂದ್ರು ಕೂಡ ಕೆಲವೊಂದು ತಾಮಸಿಕ ಕರ್ಮಗಳನ್ನು ಬಿಡಕ್ಕಾಗುದಿಲ್ಲ ಮನುಷ್ಯನಿಗೆ. ನೋಡ್ರಿ ಹೆಂಗಿಟ್ಟಾನ ದೇವ್ರು. ಕೆಲವೊಂದು ತಮೋ ಗುಣದ ಕರ್ಮಗಳನ್ನು ಎಂತ ಸತ್ತು ಒಳ್ಳೆಯವದಂದ್ರೂ 5% ಇದ್ದ ಇರ್ತಾವ. ಮನುಷ್ಯ ಅಂದ ಮ್ಯಾಗ ಅಷ್ಟು ದೋಷ ಅದ. ಅಂತಾವ್ ಏನಾರ ನಮ್ ಕಡೆಯಿಂದ ಗತಿಸಿದು ಬಂದ್ರ ಅವಕ್ಕ ಸುನಾ ಕರ್ಮಗಳು ಅಂತಾರ. ಇಲ್ಲಿ ಸುನಾ ಅಂತ ಕೊಟ್ಟಾರ, ನಮ್ ಕನ್ನಡದಾಗ ಏನಂತಾರ ಗೊತ್ತಿಲ್ಲ. ಸಂಸ್ಕೃತನಾಗ ಸುನಾ ಕರ್ಮಗಳು ಅಂತಾರ. ಅಂತಾವ್ ಇದ್ವು ಅಂದ್ರೆ ಏನ್ ಮಾಡ್ಕೋಬೇಕು? ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಸಂಧ್ಯಾ ವಂದನ ಪ್ರಾಯಶ್ಚಿತ್ತ ಮಂತ್ರ. ಸಂಧ್ಯಾ ವಂದನ ಮಾಡ್ತಾರಲ್ಲ ಪ್ರಾಯಶ್ಚಿತ್ತ. ನಾವು ಮನಸ್ಸಿಲ್ಲ ಅಂದ್ರೂ ಕೆಲವೊಂದು ಘಟನೆಗಳ ಗತಿಸಿ ಹೋಗ್ಬಿಡ್ತಾವ. ಆಹಾರ ಮಾಡ್ತೇವಿ, ಕೆಲವೊಂದು ಬ್ಯಾಕ್ಟೀರಿಯಾದನ್ನ ಪ್ರವೇಶ ಆಗಿಬಿಡ್ತಾವ ಶರೀರದಾಗ. ಏನ್ ಮಾಡಕ ಬರಂಗಿಲ್ಲ. ಕೂಳು ಕೂತ ನೀರು ಪಿತ್ತ ಎಡು ಬಿಟ್ರು ಸತ್ತ ಅನ್ನೋಂಗದ. ಊಟ ಮಾಡ್ಲೇಬೇಕಾಗ್ತದೆ ಶರೀರ ಪೋಷಣೆಗಾಗಿ. ಅವಾಗ ಅನೇಕ ಬ್ಯಾಕ್ಟೀರಿಯಾಗಳನ್ನ ನಾವು ನಾಶ ಮಾಡ್ತೇವಿ. ಆ ಪಾಪ ದೋಷ ನಮಗ್ ಬಂದ ಬರ್ತದ. ಅಂತಾವನ್ನ ಏನ್ ಮಾಡ್ಲಿಕ್ಕೆ ಅವು 5% ಇರ್ತಾವ. ಅದಕ್ಕೆ ಏನ್ ಮಾಡ್ಬೇಕು? ಪ್ರಾಯಶ್ಚಿತ್ತ ಕರ್ಮಗಳನ್ನ ಮಾಡ್ಬೇಕು. ಅಂತಂದ್ರೆ ಯಾವ? ಸಂಧ್ಯಾ ವಂದನಾದಿ ಪ್ರಾಯಶ್ಚಿತ್ತ ಕರ್ಮಗಳನ್ನ ಮಾಡಬೇಕು. ಪೇಜ್ ನಂಬರ್ 96. May the Devata please protect me from sins I have committed through mental, verbal, physical actions at night. There is a mantra for a daytime also. I offer my purified self to the Lord in the form of sun. ಇಲ್ಲಿ ಮ್ಯಾಗ ಒಂದು ಮಂತ್ರ ಕೊಟ್ಟಾರ, ಅದ್ರ ಅರ್ಥ ಹೇಳ್ತಾರ ನೋಡ್ರಿ. May the Devatas please protect me from the sins I have committed through the mental, verbal and physical actions. ಕಾಯ ವಾಚ ಮನಸ, ನನ್ನಿಂದ ಯಾವಾದ್ರೂ ತಪ್ಪುಗಳು ಆಗಿದ್ರ ಆ ತಪ್ಪುಗಳಿಂದ ನನಗೆ ರಕ್ಷಣೆ ಮಾಡ್ರಿ ಅಂತ ಪ್ರಾಯಶ್ಚಿತ್ತ ಮಂತ್ರ ಇದು. I offer my purified self to the Lord Sun in the form of sun. This section emphasizes Panchamaha-yajnas. ಕರ್ಮಯೋಗ ಈ ಒಂದು ಸೆಕ್ಷನ್, ಈ ಒಂದು ಭಾಗ ಪಂಚಮಹಾಯಜ್ಞಗಳ ಅಂತ ತಿಳ್ಕೊಂಡು ಭಗವದ್ಗೀತೆಯಲ್ಲಿ ಹೇಳಿದ್ವಿ. ಆ ಪಂಚಮಹಾಯಜ್ಞಗಳನ್ನ ಮಾಡಿ ಈ ದೋಷಗಳನ್ನ ಕಳ್ಕೊಡ್ರಿ ಅಂತ ಹೇಳ್ತದ. ವಿಚ್ ಆರ್ ಇಂಟಗ್ರಲ್ ಪಾರ್ಟ್ ಆಫ್ ಕರ್ಮಯೋಗ. ಈ ಪಂಚಮಹಾಯಜ್ಞಗಳು ಕರ್ಮಯೋಗದ 5 ಭಾಗಗಳು. ಇವನ್ನ ನೆನಪಿ ಯಾವ್ರಿ ಇವು 5 ಪಂಚಮಹಾಯಜ್ಞಗಳು? ಇನ್ನೊಮ್ಮೆ ಹೇಳ್ತಾರ ನೋಡ್ರಿ. ಪಂಚಮಹಾಯಜ್ಞಗಳು ಭಗವದ್ಗೀತೆಯಾಗಿ ಹೇಳಿದ್ರು. ಎಲ್ಲಿ ತೋಡಿದ್ರು ಅವು? ಉಪನಿಷತ್ತು. ಉಪನಿಷತ್ ಯಾವುದು?
ತೈತರಿ ಉಪನಿಷತ್ನಾಗಿಂದ ತಗೊಂಡಾರ. ಆ 5 ಯಜ್ಞಗಳು ಯಾವುವು ಅದ್ರ ಡಿಟೇಲ್ ಮತ್ತೊಮ್ಮೆ ಹೇಳ್ತಾರೆ. ಅದ್ರ ಶಾರ್ಟ್ ಫಾರ್ಮ್ ನೆನಪಿಟ್ಕೊಳಕ DPRMB ಅಂತ ಮಾಡೀನಿ. ನಾ ಮಾಡೀನಿ DPRMB. ಡಿ ಅಂದ್ರ ದೇವಯಜ್ಞ, ಪಿ ಅಂದ್ರ ಪಿತೃಯಜ್ಞ, ಆರ್ ಅಂದ್ರ ಋಷಿ ಯಜ್ಞ, ಎಂ ಅಂದ್ರ ಮನುಷ್ಯ ಯಜ್ಞ, ಬಿ ಅಂದ್ರ ಭೂತಯಜ್ಞ. ಕರ್ಮಯೋಗ ಅಂದ್ರೆ ಇವು ಯಾರಿಗೆ ಶ್ರವಣ ಮನನ ಮಾಡಿದ್ರು ಜ್ಞಾನ ಆಗಿಲ್ಲ, ಕರ್ಮಯೋಗದಾಗ ಏನೋ ಮಿಸ್ಟೇಕ್ ಆಗೈತೆ ಅಂದ್ರೆ ಪಂಚಮಹಾಯಜ್ಞಗಳನ್ನ ಮಾಡಾಕತ್ತೇರೇನೋ, ಮಾಡಾಕತ್ತಿಲ್ಲ, ಅದಕ್ಕ ನಿಮ್ಗ ಜ್ಞಾನ ಆಗಬಾರ್ದು ಅಂತ ತಿಳ್ಕೊಂಡು ಈ ಯಜ್ಞಗಳನ್ನ ಮಾಡ್ರಿ. ಯಾವ್ರಿ 5 ಯಜ್ಞಗಳು? DPRMB. DPRMB ಅಂದ್ರೆ ಏನ್ರಿ? ಡಿ ಅಂದ್ರ ದೇವಯಜ್ಞ, ಪಿ ಅಂದ್ರ ಪಿತೃಯಜ್ಞ, ಆರ್ ಅಂದ್ರ ಋಷಿ ಯಜ್ಞ, ಎಂ ಅಂದ್ರ ಮನುಷ್ಯ ಯಜ್ಞ, ಬಿ ಅಂದ್ರ ಭೂತಯಜ್ಞ. ಹೆಸರಾತು. ಅದ ಅರ್ಥ ಏನ್ರಿ? ದೇವಯಜ್ಞ ಅಂದ್ರ ಈಶ್ವರಾದಿ ದೇವತೆಗಳನ್ನ ಉಪಾಸನೆ ಮಾಡುವುದು ದೇವಯಜ್ಞ. ಪಿತೃಯಜ್ಞ ಅಂತಂದ್ರ ನಮ್ಮ ಹಿರಿಯರು ಜೀವಂತ ಇರ್ಲಿ, ಅವರು ಸತ್ತವ್ರು ಇರ್ಲಿ, ಅವ್ರಿಗೆ ಪೂಜೆ ಮಾಡುವುದು, ಅವರಿಗೆ ಗೌರವವನ್ನು ಸಲ್ಲಿಸುವುದು. Rituals such as tarpana and shraddha must be performed regularly. ಸತ್ತವ್ರಿಗೆ ಶ್ರಾದ್ದ, ಇದ್ದವರಿಗೆ ತರ್ಪಣ. ಪಿತೃಯಜ್ಞ ನಮ್ಮ ಹಿರಿಯರಿಗೆ ನಾವು ಗೌರವ ಕೊಡುವಂತ ಪೂಜೆ ಮಾಡುವಂತಹದ್ದು. DPR ಆರ್ ಅಂದ್ರೆ ಋಷಿ ಯಜ್ಞ. ಋಷಿ ಯಜ್ಞ ಅಂತಂದ್ರೆ ಶಾಸ್ತ್ರಗಳ ಅಧ್ಯಯನ ಮಾಡೋದು. ಅಧ್ಯಯನ ಮಾಡಿದ್ದನ್ನ ನಾವು ತಿಳ್ಕೊಂಡಿದ್ದ ಮತ್ತೊಬ್ಬರಿಗೆ ಹೇಳುವುದು. ಟ್ರಾನ್ಸ್ಮಿಟಿಂಗ್ ಟು ದ ನೆಕ್ಸ್ಟ್ ಜನರೇಷನ್ so that the glorious tradition can be preserved. ನಮ್ಮ ಗುರುಗಳು ಹೇಳಿದ್ದನ್ನ ನಾ ಕೇಳ್ಕೊಂಡೆ, ನಾನು ತಿಳಿದಿದ್ದನ್ನ ಗುರುಗಳಿಂದ ಬಂದಂತದ್ದನ್ನ ನಾ ಹಂಗ ನನ್ನಕ ಇಟ್ಕೊಳ್ಳಿಲ್ಲ, ಮತ್ತೊಂದ್ 4 ಮಂದಿಗೆ ಹೇಳಿಕೊಡ್ತೀನಿ. ಇದರಿಂದ ಏನಾಗ್ತದ? ಈ ಪರಂಪರೆ ಉಳಿತದ, ಅಳದು ಹೋಗುದಿಲ್ಲ. This is why they fulfill the debt to the great rishis. ಈ ರೀತಿ ಮಾಡುವಿಂದ ಋಷಿ ಋಣವನ್ನ ನಾನು ತೀರಿಸ್ತೀನಿ. ಇಂಥ ಒಂದು ಪರಂಪರೆ ನಾನು ಸಿಕ್ತಲ್ಲಪ್ಪ, ಇಂಥ ಒಂದು ಶಂಕರಾಚಾರ್ಯರ ಪರಂಪರೆ, ಇಂಥ ಒಂದು ಸಿದ್ಧಾರೂಢರ ಪರಂಪರೆಯಲ್ಲಿ ನಾ ಯಾವುದೋ ಒಂದು ಪುಣ್ಯ ಮಾಡಿದ್ದೆ, ನಾ ಇಲ್ಲಿ ಬಂದು ಬಿದ್ದೆ. ಇಲ್ಲ ಅಂದ್ರೆ ಎಲ್ಲೋ ಹೋಗಿ ಬಿದ್ರ ನಾನು ಎಲ್ಲಿ ಬಿದ್ದೇನೆ ಅನ್ನೋದು ಗೊತ್ತಾಗ್ತಿದ್ದಿಲ್ಲ. ಏನು ಪುಣ್ಯಪ್ಪ ನೀನು, ಈ ಪರಂಪರೆಗೆ ನಾನು ಮಾಡುವಂತ ಒಂದು ಗೌರವ. ಇದಕ್ಕೇನಂತಾರ? ಬ್ರಹ್ಮಯಜ್ಞ ಅಂತ ಅಂತಾರ. ಋಷಿ ಯಜ್ಞ ಅಂದ್ರು ಅಂತಾರ, ಬ್ರಹ್ಮಯಜ್ಞನು ಅಂತ. DPRMB. ಎಂ ಅಂದ್ರ ಮನುಷ್ಯ ಯಜ್ಞ. ಮನುಷ್ಯ ಯಜ್ಞ ಅಂದ್ರೆ ಏನು? ನನ್ನ ಮನುಷ್ಯ ಜಾತಿಗೆ ಮಾಡುವಂತಹ ಸೇವಾದಿಗಳು. ಛತ್ರ ಚಾಮರವನ್ನು ಕಳಿಸಿ ಅನ್ನದಾಸೋಹ ಮಾಡುವುದು. ಸರ್ವಿಸ್ ಟು ದ ಕಮ್ಯುನಿಟಿ ಅಂಡ್ ಹ್ಯುಮಿನಿಟಿ ಇನ್ ಜನರಲ್. ಮನುಷ್ಯ ಯಜ್ಞ. ಬಿ ಅಂದ್ರ ಭೂತಯಜ್ಞ. ಭೂತಯಜ್ಞ ಅಂತಂದ್ರ ಪ್ರಾಣಿಗಳನ್ನ ಹಾನಿ ಮಾಡ್ದಂಗ ಅವನ ಸಂರಕ್ಷಣೆ ಮಾಡುವಂತದ್ದು. ಪ್ರೊಟೆಕ್ಟಿಂಗ್ ನಾನ್ ಹ್ಯೂಮನ್ ಲಿವಿಂಗ್ ಬೀಯಿಂಗ್ಸ್ ಅಂಡ್ ಎನ್ವಿರಾನ್ಮೆಂಟ್ ಇನ್ ಜನರಲ್. ನನ್ನೊಂದಿಗೆ ಎಲ್ಲ ಪ್ರಾಣಿ ಪಕ್ಷಿಗಳ ಕುಲಗಳನ್ನ ಸಂರಕ್ಷಣೆ ಮಾಡೋದು, ನಾಶ ಆಗದಂಗೆ ನೋಡ್ಕೊಳ್ಳೋದು. ಇದು ಯಾವುದು? DPRMB. ಬಿ ಅಂದ್ರ ಭೂತಯಜ್ಞ. ಇವನ್ ಮಾಡಾಕತ್ತೀವಲ್ಲ ನಾವು. ನೋಡ್ರಿ, ಇವ್ರು ಮಾಡಿಲ್ಲ ಅಂದ್ರೆ ಮಾಡ್ರಿ, ಜ್ಞಾನ ಆಗ್ತದ. ಕಡಿಮೆ ಮಾಡಿದ್ರೆ ಹೆಚ್ಚಿಗೆ ಮಾಡ್ರಿ, ಜ್ಞಾನ ಲಘು ಆಗ್ತದ. ಮಾಡೇ ಇಲ್ಲ ಅಂದ್ರೆ ಇನ್ನು ಸ್ವಲ್ಪ ಮಾಡಕ್ ಕಲೀರಿ, ಸುಧಾರಣೆ ಮಾಡ್ಕೊಡ್ರಿ, ಎಲ್ಲಿ ತಪ್ಪೇವಿ ನೋಡ್ಕೊಡ್ರಿ ಅಂತ. In this section, the Upanishad specifically emphasize the study of scriptures. ಶಾಸ್ತ್ರವನ್ನ ಅಭ್ಯಾಸ ಮಾಡ್ಬೇಕ್ರಿ. ನಶಿನ 4 ಗಂಟೆಗೆ ಎದ್ದು ಪಠಣ ಮಾಡಬೇಕು. Most people may engage in these yajnas in some form or the other, but they neglect the systematic study of scriptures. ಸಿಸ್ಟಮೆಟಿಕ್ ಸ್ಟಡಿ ಮಾಡ್ರಿ ಅಂತಾರ. ದಿನ 2 ತಾಸು 3 ತಾಸು ಪಠಣ ಮಾಡ್ರಿ, ಆಮ್ಯಾಗ 2 ತಾಸು 3 ತಾಸು ಶ್ರವಣ ಮಾಡ್ರಿ, 2 ತಾಸು 3 ತಾಸು ನಿಧಿಧ್ಯಾಸನ ಮಾಡ್ರಿ.
ಒಮ್ಮೆ ಮಾಡೋದು 15 ದಿವಸ ಬಿಡುದು, ಮತ್ತೊಂದು ತಿಂಗಳು ಬಿಡುದು, ಮತ್ತೊಂದು ತಾಸು ಮಾಡುದು, ಮತ್ತೊಂದು 2 ತಿಂಗಳು ಬಿಡುದು, ಒಂದು 10 ಮಿನಿಟ್ ಮಾಡುದು. ಹಿಂಗ್ ಮಾಡ್ಬೇಡ್ರಿ ಅಂತಾರ. ಹಿಂಗ್ ಮಾಡಿದ್ರೆ ಫಲ ಬರುದಿಲ್ಲ. ದಿನಾನು ಮಾಡ್ರಿ, ಸ್ವಲ್ಪ ಮಾಡ್ರಿ, ದಿನಾನು ಮಾಡ್ರಿ. ಕನ್ಸಿಸ್ಟೆಂಟ್ ಅಂದ್ರೆ ಡೈಲಿ ಮಾಡ್ಬೇಕು. Study the scriptures. People prepare it as a mere academic exercise without knowing their importance. Knowing is power, and the humans are powerful because of knowledge. ನೋಡ್ರಿ, ಎಲ್ಲ ಪ್ರಾಣಿಗಳಿಗಿಂತ ಶ್ರೇಷ್ಠ ಪ್ರಾಣಿ ಯಾಕಾಗ್ಯಾನ ಮನುಷ್ಯ ಅಂತಂದ್ರೆ ಆ ವಿಚಾರ ಮಾಡುವಂತ ಸಾಮರ್ಥ್ಯ ಐತವ. ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯ ತತ್ ಪಶುಭಿರ್ನರಾಣ. ಪಶುಗಳಲ್ಲಿ ಮನುಷ್ಯನಲ್ಲಿ ಇವು 3 ಸಮಾನ ಅದಾವು. ಆಹಾರ ಅಂದ್ರೆ ಊಟ ಮಾಡೋದು, ನಿದ್ರಾ ಅಂದ್ರೆ ನಿದ್ರೆ ಮಾಡೋದು, ಮಕ್ಕಳು ಹಿಡಿಯೋದು. ಮತ್ತೆ ವಿಶೇಷ ಅದಕ್ಕೂ ವಿಶೇಷ ಏನಿದೆ ಮನುಷ್ಯನಲ್ಲಿ ಶ್ರೇಷ್ಠ ಅಂತ ಯಾಕೆ ಅನಿಸ್ಕೊಂಡಾನ ಅಂತಂದ್ರ ಆ ವಿಚಾರ ಮಾಡುವ ಸಾಮರ್ಥ್ಯದ. ಆದ್ರೆ ನೀವು ವಿಚಾರ ಬಿಡಬೇಡ್ರಿ. ನಾಲೆಜ್ ಇಸ್ ಪವರ್. ಜ್ಞಾನವೇ ಇವನ ಶಕ್ತಿ ಅದ. ಅಂಡ್ ಹ್ಯೂಮನ್ಸ್ ಆರ್ ಪವರ್ಫುಲ್ ಬಿಕಾಸ್ ಆಫ್ ನಾಲೆಜ್. ಅಂಡ್ ಸ್ಪಿರಿಚುವಲ್ ನಾಲೆಜ್ ಈಸ್ ಮೋರ್ ಪವರ್ಫುಲ್ ದ್ಯಾನ್ ಮಟೀರಿಯಲ್ ನಾಲೆಜ್. ಆಧ್ಯಾತ್ಮಿಕ ಶಕ್ತಿ ಏನದ ಈ ದೈಹಿಕ ಶಕ್ತಿಗಿಂತ ಕಸು ಉಳುತ್ತದ. Because it can give us the infinite strength against the onslaught of the prarabdham from all directions. ಪ್ರಾರಬ್ಧ ಅನ್ನುವಂಥದ್ದು ನಮಗೆ ಹಲ್ಲೆ ಮಾಡ್ತಾ ಇರ್ತದೆ, ಕೊಡ್ತಾ ಇರ್ತದೆ ನಮ್ಮ ಜೀವನದಾಗ. ಆ ಪ್ರಾರಬ್ಧದ ಹಲ್ಲೆಯಿಂದ ನಾವು ಎದುರಿಸಿ ನಾವು ಬದುಕಬೇಕಾಗೈತಿ, ಮುಂದೆ ಹೋಗ್ಬೇಕಾಗೈತಿ ಅಂದ್ರ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಪ್ರಾರಬ್ಧವನ್ನು ದಾಟಬೇಕಾಗೈತಿ ಅಂದ್ರ ನಕ್ಕಂತ ದಾಟಬೇಕಾಗೈತಿ ಅಂದ್ರ ಜ್ಞಾನವನ್ನ ಹೆಚ್ಚಿಗೆ ಮಾಡ್ಕೊಂಡು ದಾಟ್ರಿ ಅಂತಾರ. ಹೆಚ್ಚು ಕಮ್ಮಿ ಇರುವ ಜೀವನದಾಗ ಪ್ರಾರಬ್ಧ ಅನುಸಾರ ಸುಖ ದುಃಖಗಳು ಬರ್ತಾವ, ಉಣ್ಣಬೇಕ. ಆ ಹಲ್ಲೆಯನ್ನ ಅಂದ್ರ ಆ ಪ್ರಾರಬ್ಧದಿಂದ ಆಗುವಂತ ಹಲ್ಲೆ, ಆನ್ಸ್ಲಾಟ್ ಅಂದ್ರೆ ಹಲ್ಲೆ, ಹೊಡ್ತ, ನೋವು, ಬಾಧೆ. ಆ ಬಾಧೆಯನ್ನು ಸಹಿಸಿಕೊಂಡು ಮುಂದೆ ಹೋಗ್ಬೇಕಾಗಿದೆ, ಮುನ್ನುಗ್ಗಬೇಕಾಗೈತಿ ಅಂದ್ರ ಆ ಒಂದು ಸ್ಪಿರಿಚುವಲ್ ನಾಲೆಜ್ ಬೇಕಾಗ್ತದೆ. Along with the Panchamahayajnas, the Upanishad also emphasizes Devi Sampat. ಈ ಮ್ಯಾಗಿನ ಪಂಚಮಹಾಯಜ್ಞಗಳನ್ನ ಮಾಡುವುದಲ್ದ DPRMB ಅಲ್ಲದನ ಉಪನಿಷತ್ಗಳು ಏನ್ ಹೇಳ್ತಾವು ಅಂದ್ರ ಸಾಕಷ್ಟು ದೈವಿ ಸಂಪತ್ತನ್ನ ಮಾಡ್ಕೊಡ್ರಿ ಅಂತ ಹೇಳ್ತಾವ. ದೈವಿ ಸಂಪತ್ ಅಂದ್ರೆ ಏನ್ರಿ? 13ನೇ ಅಧ್ಯಾಯದಾಗ ಹೇಳಿದ ಅಮಾನತ್ಯವಾದ ಗುಣಗಳನ್ನ ನಮ್ಗಳಲ್ಲಿ ಅಳವಡಿಸಿಕೊಳ್ಳುವುದು. ದೈವಿ ಸಂಪತ್ ಅಂದ್ರೆ ಇದು acquisition of values that can reveal the divine nature in us. ನಮ್ಮಲ್ಲಿ ಒಳ್ಳೆ ಗುಣಗಳನ್ನ ರೂಢಿಸಿಕೊಳ್ಳುವುದು. ಆ ಒಳ್ಳೆ ಗುಣಗಳು ಅಮಾನಿತ್ವ, ಅದಂಬಿತ್ವ, ಇವೆಲ್ಲ 20 ಗುಣಗಳು ಏನ್ ಹೇಳ್ಯಾರಲ್ಲ 13ನೇ ಅಧ್ಯಾಯದಾಗ ಓದಿದ್ವಲ್ಲ ಮೊನ್ನೆ, ಅವನ್ನೆಲ್ಲವನ್ನ ನಾವು ಅಳವಡಿಸಿಕೊಂಡಿದ್ದಾದ್ರೆ ನಮ್ಮ ಒಳಗಿರುವಂತ ಆ ಪರಮಾತ್ಮನ ಜ್ಞಾನ ನಮಗಾಗ್ತದ. ನಾವು ಅಲ್ಲೇ ಅದಾನ, ನಮ್ಮ ಒಳಗಾದಾನ ಭಗವಂತ. ಅವನ ಜ್ಞಾನ ನಮಗೆ ಆಗಿ ಕೊಡುವಾಗ ಯಾವುದು? ಆಸುರಿ ಸಂಪತ್ತು. ಆದ್ರಿಂದ ಆಸುರಿ ಸಂಪತ್ತನ್ನು ನಾಶ ಮಾಡಿ ದೈವಿ ಸಂಪತ್ತನ್ನ ವೃದ್ಧಿಸಿಕೊಳ್ರಿ. ನೋಡ್ರಿ ಅದ್ರಲ್ಲಿ ಅಲ್ಲಿ ಏನಾರ ದೋಷ ಐತೇನೋ ನೋಡ್ರಿ. ಟು ಡಿಸ್ಕವರ್ ಗಾಡ್ ಇನ್ ಮೀ ಐ ಮಸ್ಟ್ ಡಿವೈನ್ ಇನ್ ಕ್ಯಾರೆಕ್ಟರ್. ನಮ್ಮೊಳಗಿರುವ ದೇವರನ್ನ ನಾವು ಗುರುತಿಸ್ಬೇಕಂದ್ರ ನಮ್ಮಲ್ಲಿ ದೈವಿ ಗುಣಗಳು ಇರಬೇಕಾಗ್ತದ. Before installing the deity, elaborate purification rituals are performed to make the temple fit for installing the Lord. ಒಂದು ದೇವತೆ ಒಂದು ಗುಡಿ ಕಟ್ತೀರಿ, ಆ ಗುಡಿ ಒಳಗ ಮೂರ್ತಿ ಸ್ಥಾಪನೆ ಮಾಡ್ಬೇಕಂದ್ರ ಆ ಮೂರ್ತಿ ಆ ಸ್ಥಳವನ್ನ ಅನೇಕ ರೀತಿಯಿಂದ ಸ್ವಚ್ಛಗೊಳಿಸ್ಬೇಕಾಗ್ತದೆ. ಅದೇ ರೀತಿ ಈ ಹೃದಯದಲ್ಲಿ ನೀವು ಪರಮಾತ್ಮನ ಕಾಣಬೇಕಾದ್ರ ಈ ಹೃದಯ ಅನ್ನುವಂಥದ್ದು ಸ್ವಚ್ಛ ಆಗ್ಬೇಕಾಗ್ತದೆ. Through the Vedanta Jnana, I am installing the Lord in my heart and therefore I must acquire divine character. ಜ್ಞಾನದಿಂದ ನಾನು ಭಗವಂತನನ್ನ ನನ್ನ ಹೃದಯ ಕಮಲದಲ್ಲಿ ಕೂಡಿಸಿ ಆರಾಧನೆ ಮಾಡ್ಬೇಕಾಗ್ಯದ. ಆದ್ರೆ ಈ ಹೃದಯದಲ್ಲಿ ಸ್ಥಳವನ್ನ ಸ್ವಚ್ಛ ಮಾಡ್ಬೇಕಾಗ್ಯದ. ಆ ಸ್ವಚ್ಛತಾ ಇಲ್ಲದನ
ದ ವೇದಾಂತ ವಿಲ್ ಓನ್ಲಿ ಬಿ ಅಕಾಡೆಮಿಕ್ ಎಕ್ಸರ್ಸೈಸ್. ಬರೀ ಹೇಳೋದು ಕೇಳೋದಾತು, ಆನಂದ ಆಗುವುದಿಲ್ಲ, ಯಥಾರ್ಥ ಜ್ಞಾನ ಆಗೋದಿಲ್ಲ, ಅಪರೋಕ್ಷ ಜ್ಞಾನ ಆಗೋದಿಲ್ಲ, ಜೀವನ್ ಮುಕ್ತಿ ವಿಲಕ್ಷಣ ಆಗೋದಿಲ್ಲ, ಮೋಕ್ಷ ಆಗೋದಿಲ್ಲ. ಹೇಳಿದ್ದೆ ಹೇಳುವುದು, ಕೇಳಿದ್ದೆ ಕೇಳುವುದು, ಏನು ಪ್ರಗತಿ ಇಲ್ಲದಂತ ಸಾಧನೆ ಯಾಕಾಗ್ತದಂದ್ರ ನಮ್ಮ ಒಳಗ ಅಂತಃಕರಣದಲ್ಲಿ ದೋಷಗಳದಾವ. ಉಪ್ಪಿನ ಹಳ್ಳ ಬಾಯಾಗ ಇಟ್ಕೊಂಡು ಸಕ್ರಿ ಮುಕ್ಕಿದ್ರ ಸಕ್ರಿ ರುಚಿ ಗೊತ್ತಾಕತ್ತೇನ್ರಿ? ಬಾಯಿಗೆ ಉಪ್ಪು ಉಗುಳ್ಬೇಕಾಗ್ತದ, ವಿಷಯಗಳಲ್ಲಿ ಇದ್ದಂತ ಸುಖವನ್ನು ಬಿಡಬೇಕಾಗ್ತದ. ದೇರ್ಫೋರ್ ದ ವ್ಯಾಲ್ಯೂಸ್ ಆರ್ ಎಂಫಸೈಡ್. ಆದ್ದರಿಂದ ಇಲ್ಲಿ ಕರ್ಮಯೋಗ ಮತ್ತು ವ್ಯಾಲ್ಯೂಸ್ ಅಂದ್ರೆ ಒಳ್ಳೆ ನಡತೆಗಳ ಮೇಲೆ ಹೆಚ್ಚಿಗೆ ಹೇಳ್ಕೊಂತ ಹೋಗ್ಯಾರ. ಎಲ್ಲಿ ಬಂತು ಇದು? 9ನೇ ಅನುವಾಕ ಬಂದೇನು? 9ನೇ ಅನುವಾಕ, 8ನೇ ಅನುವಾಕ ಓದಿ. 9ನೇ ಅನುವಾಕ ನಾವು ಹೇಳಾಗತ್ತೇವಿ. 9ನೇ ಅಧ್ಯಾಯದಾಗ ವ್ಯಾಲ್ಯೂಸ್ ಅದಾವ. 9ನೇ ಅನುವಾಕ ಓದ್ಲಿಲ್ಲ ನಾವು. ಋತಂ ಚ ಸ್ವಾಧ್ಯಾಯ ಪ್ರವಚನೇ ಚ ಸತ್ಯಂ ಚ ಸ್ವಾಧ್ಯಾಯ ಪ್ರವಚನೇ ಚ ತಪಶ್ಚ ಸ್ವಾಧ್ಯಾಯ ಪ್ರವಚನೇ ಚ ದಮಶ್ಚ ಸ್ವಾಧ್ಯಾಯ ಪ್ರವಚನೇ ಚ ಶಮಶ್ಚ ಸ್ವಾಧ್ಯಾಯ ಪ್ರವಚನೇ ಚ ಅಗ್ನಯಶ್ಚ ಸ್ವಾಧ್ಯಾಯ ಪ್ರವಚನೇ ಚ ಅಗ್ನಿಹೋತ್ರಂ ಚ ಸ್ವಾಧ್ಯಾಯ ಪ್ರವಚನೇ ಚ ಅತಿಥಿಯಶ್ಚ ಸ್ವಾಧ್ಯಾಯ ಪ್ರವಚನೇ ಚ ಮಾನುಷಂ ಚ ಸ್ವಾಧ್ಯಾಯ ಪ್ರವಚನೇ ಚ ಪ್ರಜಾ ಚ ಸ್ವಾಧ್ಯಾಯ ಪ್ರವಚನೇ ಚ ಪ್ರಜನಶ್ಚ ಸ್ವಾಧ್ಯಾಯ ಪ್ರವಚನೇ ಚ ಪ್ರಜಾತಿಶ್ಚ ಸ್ವಾಧ್ಯಾಯ ಪ್ರವಚನೇ ಚ ಸತ್ಯಮಿತಿ ಸತ್ಯಮಜಾ ಸತ್ಯಮಿತಿ ಸತ್ಯವಚಾರಾಧಿರತರಃ ತಪ ಇತಿ ತಪೋ ನಿತ್ಯ ಪೌರುಷಿಷ್ಟಿ ಸ್ವಾಧ್ಯಾಯ ಪ್ರವಚನ ಏಬೀತಿ ನಾಕೋ ಮೌದ್ಗಲ್ಯ ತದ್ದಿ ತಪಃ ಇತಿ ನವಮೋ ಅನುವಾಹಕ. ಈ ಅಧ್ಯಾಯದಲ್ಲಿ ನಾವು ಓದ್ತಾ ಇದ್ದೀವಿ. ಈಗ ಏನ್ ಬರ್ತು ಇಲ್ಲೇ? ಸ್ವಾಧ್ಯಾಯ ಪ್ರವಚನೇ ಚ, ಸ್ವಾಧ್ಯಾಯ ಪ್ರವಚನೇ ಚ ರಿಪೀಟ್ ಆಗೈತೆ ನೋಡ್ರಿ. ಏನ್ ಹಿಂಗಂದ್ರಿ ಇದು? ಸ್ವಾಧ್ಯಾಯ ಪ್ರವಚನೇ ಚ ಏನ್ ಹಿಂಗಂದ್ರಿ ಇದು? ದಿಸ್ ಎಕ್ಸ್ಪ್ರೆಷನ್ ವಿಲ್ ಬಿ ರಿಪೀಟೆಡ್ ಇನ್ ಎವ್ರಿ ಸೆಂಟೆನ್ಸ್. ಪ್ರತಿ ಒಂದು ವಾಕ್ಯಗೆ ಇದನ್ನು ಜೋಡಿಸ್ಯಾರ. ಏನ್ ಹಿಂಗಂದ್ರ? ಸ್ವಾಧ್ಯಾಯ ಅಂದ್ರೆ ಏನು? ಶಾಸ್ತ್ರವನ್ನ ಅಭ್ಯಾಸ ಮಾಡುವುದು. ಇನ್ನು ಬ್ರಹ್ಮಚರ್ಯ ಆಶ್ರಮ, ಸ್ಟೂಡೆಂಟ್ ಲೈಫ್. ಧರ್ಮಶಾಸ್ತ್ರ is studied along with professional science aligned with the role of society. For example, the king will learn administration and warfare. A person from a business family will learn business, although the professions are different. Dharmashastra is compulsorily studied by everyone. Dharmashastra is learned in Brahmacharya ashrama, lived in Grahastha and Vanaprastha ashrama. The percept and practice should be alignment. Brahman is then learned in a sannyasa ashrama. Thus, per Vedas, Swadhyaya means study of Dharma Shastra first and then Brahma Shastra. ಏನ್ ಹೇಳ್ತಾರ ಇಲ್ಲಿ? ಬ್ರಹ್ಮಚಾರ್ಯ ಆಶ್ರಮದಾಗ ಇದ್ದಂತ ಹುಡುಗರು ಧರ್ಮಶಾಸ್ತ್ರ ಅಭ್ಯಾಸ ಮಾಡ್ಬೇಕಾಗ್ತದೆ. ಬ್ರಹ್ಮಚರ್ಯ ಆಶ್ರಮದಿಂದವ್ರು ಧರ್ಮಶಾಸ್ತ್ರವನ್ನ ಅಭ್ಯಾಸ ಮಾಡಬೇಕು. ಆದ್ರೂ ಕೂಡ ಅವರು ವೃತ್ತಿ ಅಭ್ಯಾಸವನ್ನ ಮಾಡಬೇಕು. ಹೆಂಗಂದ್ರ ಒಬ್ಬ ಬ್ರಾಹ್ಮಣ ವಿದ್ಯಾರ್ಥಿ ಇದ್ದ ಅಂದ್ರ, ಬ್ರಹ್ಮಚಾರಿ ಇದ್ದಂದ್ರ ಅವಾಗ ಧರ್ಮಶಾಸ್ತ್ರವನ್ನು ಹೇಳ್ಕೊಡ್ತಾರ. ಹೊಟ್ಟಿ ತುಂಬಿಕೊಳ್ಳುವಂತ ವಿದ್ಯೆ, ಪೂಜಾ ಮಾಡೋದು ಹೆಂಗಪ್ಪ, ಸಂಸ್ಕಾರ ಮಾಡೋದು ಹೆಂಗಪ್ಪ, ಪುಂಸವನಾದಿ ಹಿಡ್ಕೊಂಡು ಅಂತ್ಯೇಷ್ಟಿವರೆಗೆ ಸಂಸ್ಕಾರ ಮಾಡುವಂತ ವಿಧಾನಗಳನ್ನು ಹೇಳಿಕೊಡ್ತಾರ. ಒಬ್ಬ ಬ್ರಾಹ್ಮಣ ಗೃಹಸ್ಥ, ಬ್ರಾಹ್ಮಣ ಬ್ರಹ್ಮಚಾರಿ ಇದ್ದಂದ್ರ ಅವಾಗ ಸಾಮಾನ್ಯವಾದಂತ ಧರ್ಮಶಾಸ್ತ್ರನು ಹೇಳ್ತಾರೆ. ಅವನು ಹೊಟ್ಟಿ ಉಪಯೋಗಕ್ಕೆ ಬೇಕಾಗುವಂತ ಉದ್ಯೋಗ ಏನು? ಯುದ್ಧದ ಕಲೆಯನ್ನ ಕಲಿಸಿಕೊಡ್ತಾರೆ.
ರಾಜನಾಗಿ ದೇಶವನ್ನ ಹೆಂಗ್ ಆಳ್ಬೇಕು ಅನ್ನುವಂತ ವಿದ್ಯೆಯನ್ನು ಕಲಿಸಿಕೊಡ್ತಾರೆ. ಒಬ್ಬ ವೈಶ್ಯ ವಿದ್ಯಾರ್ಥಿ ಇದ್ದಂದ್ರೆ ಅವನಿಗೆ ಧರ್ಮಶಾಸ್ತ್ರವನ್ನು ಹೇಳ್ಕೊಡ್ತಾರೆ. ಆಮೇಲೆ ಅವನು ವ್ಯಾಪಾರ ಮಾಡುವ ಕಲೆಯನ್ನು ಹೇಳಿಕೊಡ್ತಾರೆ. ಯಾವ ಸಾಮಾನ ಎಲ್ಲಿಂದ ತಗೊಂಡ್ಬಂದು ಎಷ್ಟು ಲಾಭ ಇಟ್ಟು ಮಾರ್ಬೇಕು, ಹೆಂಗ ಮಾಡ್ಬೇಕು, ಧರ್ಮದಿಂದ ವ್ಯಾಪಾರ ಮಾಡ್ಬೇಕಂದ್ರೆ ಹೆಂಗ, ಅದೆಲ್ಲ ಹೇಳ್ಕೊಡ್ತಾರೆ. ಈ ಮೇಲಿನ 3 ಮಂದಿಗೆ ಸೇವಾ ಮಾಡುವುದನ್ನ ಹೇಳಿಕೊಡ್ತಾರ. ಎಲ್ಲಿ? ಅಂತ್ಯಜನಿಗೆ, 4ನೇದವ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರನಿಗೆ ಹೇಳಿಕೊಡ್ತಾರೆ. ಈ ರೀತಿ ಶಾಸ್ತ್ರಗಳನ್ನ ಹೇಳ್ಕೊಂತ ಬಂದಾರ. ಆ ರೀತಿ ಬ್ರಹ್ಮಶಾಸ್ತ್ರ ಅಭ್ಯಾಸ ಮಾಡ್ಬೇಕಾದಾಗ ತಾನು ಸ್ವಾಧ್ಯಾಯನೂ ಮಾಡ್ಬೇಕು, ಆಮೇಲೆ ಅದನ್ನು ಮತ್ತೊಬ್ಬರಿಗೆ ಹೇಳ್ಬೇಕು. ಬ್ರಾಹ್ಮಣ ವಿದ್ಯಾರ್ಥಿ ಇದ್ದ ಪ್ರವಚನ ಅಂದ್ರ ಶೇರಿಂಗ್, ಮತ್ತೊಬ್ರಿಗೆ ಹೇಳುದು. ಹಿಂಗದ ನೋಡಂತ ಮತ್ತೊಬ್ರಿಗೆ ಹೇಳುದು, ಮುಚ್ಚಿಡುವುದಲ್ಲ. Self study from the Vedic books may give you incorrect understanding. Vedas must be learned under a qualified guru. ವೇದಗಳನ್ನ ಸ್ವತಂತ್ರ ಅಭ್ಯಾಸ ಮಾಡಬಾರದು, ಗುರುಮುಖೇನ ಅಭ್ಯಾಸ ಮಾಡಬೇಕು. ದಿಸ್ ಇಸ್ ಎಂಫಸೈಸ್ಡ್ ಇನ್ ದ ವರ್ಸ್ ನಂಬರ್ 434 ಆಫ್ ಭಗವದ್ಗೀತಾ. ಭಗವದ್ಗೀತಾ 4ನೇ ಅಧ್ಯಾಯ 34ನೇ ಶ್ಲೋಕದಾಗ ಈ ವಿಷಯವನ್ನು ಹೇಳ್ಯಾರ. ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಶ್ಲೋಕ ನೋಡ್ಕೊಡ್ರಿ. You can learn because the Guru is generously sharing his knowledge with you. ಗುರುಗಳಾದಂಥವ್ರು ನಿಮಗ ಅವರಲ್ಲಿ ಇದ್ದಂತ ವಿದ್ಯೆಯನ್ನ ನಿಮಗ ಹಂಚಲಿಕ್ಕೆ ತಯಾರಿರ್ತಾರೋ, ಅವ್ರ ಕಡೆಯಿಂದ ಪಡೆಯಿರಿ. Similarly, we have the responsibility to share your knowledge generously to the next generation. ಗುರು ಹೆಂಗ ನಿಷ್ಪಕ್ಷಪಾತವಾಗಿ ನಿಮಗೆ ವಿದ್ಯೆಯನ್ನು ಕೊಟ್ಟನೋ, ಅದೇ ವಿದ್ಯೆಯನ್ನ ನೀವು ನಿಮ್ಮ ಮುಂದಿನ ಜನರೇಷನ್ ವಂಶಾವಳಿಗೆ ಈ ಜ್ಞಾನವನ್ನ ಹಂಚಬೇಕು. You have the obligation not to write or to break the long parampara that has no beginning, eternal. You have the obligation. ನೋಡ್ರಿ, ಈ ಪರಂಪರೆಗೆ ನೀವು ಉಳಿಸ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ಮ ಮೇಲೆ ಅದ ಅಂತಾರ. In the Vedic society, sharing was done according to the capacity and conditions. The minimum requirement is to share with your children, begin the process when they are very young. Although everyone should propagate this teaching according to their capacity, the Vedas also ask a specific segment of society to exclusively dedicate their time for this. This is called a karma brahmana. ನೋಡ್ರಿ, ಇಂಥ ಶ್ರೇಷ್ಠವಾದ ವಿದ್ಯೆಯನ್ನ ಸಣ್ಣ ಚಿಕ್ಕ ವಯಸ್ಸಿನಾಗಿದ್ದಾಗ ನಮಗ ಮಕ್ಕಳಿದ್ದಾಗನ ನಮ್ಗೆ ತಾಯಿ ತಂದೆಯಿಂದ ಸಿಗಬೇಕು ಅಂತ ನಾವು. ತಾಯಿ ತಂದೆಯಿಂದ ಚಿಕ್ಕವರಿದ್ದಾಗ ಸಿಗಬೇಕು ಅಂದ್ರೆ ಮನೆಯೊಳಗ ತಾಯಿ ತಂದೆನ ಗುರುಗಳಾಗಿ ಮಕ್ಕಳಿಗೆ ಈ ವಿದ್ಯೆಯನ್ನ ಹೇಳಿಕೊಡಬೇಕು. ಇನ್ನ ಸಮಾಜದಾಗ ಕೆಲವು ಮಂದಿ ಇದೇನೇ ಉದ್ಯೋಗ ಮಾಡೋರನ್ನ ಬಿಡ್ತಾರ. ಮುಂದ ಅವ್ರು ಏನ್ ಮಾಡ್ತಾರಂದ್ರ ಗುರುಮುಖಿಯನ್ನ ಕಲ್ತು ಇದ ಶಾಸ್ತ್ರವನ್ನ ಪ್ರವಚನ ಮತ್ತು ಅಧ್ಯಾಪನ ಪ್ರವಚನ ಮಾಡ್ತಾರ. ತಾವು ಅಭ್ಯಾಸ ಮಾಡ್ತಾರ, ಮತ್ತೊಬ್ಬರಿಗೂ ಹೇಳಿಕೊಡ್ತಾರ. ಅವ್ರಿಗೆ ಏನಂತಾರ್ರಿ? ಕರ್ಮ ಬ್ರಾಹ್ಮಣರು ಅಂತಾರ. ಅವ್ರಿಗೆ ಹಿಂಗ್ ಮಾಡೋರಿಗೆ ಕರ್ಮ ಬ್ರಾಹ್ಮಣರು. ದೇ ಶುಡ್ ನಾಟ್ ಡಿಮಾಂಡ್ ಮನಿ ಫಾರ್ ದೇರ್ ಸರ್ವೀಸ್. ಈ ರೀತಿ ಸೇವಾ ಮಾಡಿದ್ದಕ್ಕ ಆ ಒಂದು ಕರ್ಮ ಬ್ರಾಹ್ಮಣರ ಅನಿಸ್ಕೊಂಡವರು ನಮ್ಮ ಸೇವಾ ಶುಲ್ಕ ಅಂತಿಕೊಂಡು ಎಂದೂ ಕೇಳಬಾರದು. Whatever Gurudakshina is offered, they should accept it and maintain their livelihood. ಆ ಶಿಷ್ಯರು ಅವರು ಪುಕ್ಷಟ್ಲಿ ಕೇಳಬಾರದು. ಗುರು ರೊಕ್ಕ ಕೇಳಬಾರದು, ಶಿಷ್ಯ ಪುಕ್ಷಟ್ಲಿ ಕೇಳಬಾರದು. ಇದಾಗೈತ್ ನೋಡ್ರಿ. ಅವ್ರು ಏನ್ ಕೊಡ್ತಾರ ಶಿಷ್ಯರು, ಅದ್ರ ಮ್ಯಾಗ ಅವನು ಉಪಜೀವನ ನಡೆಸಬೇಕು. ಗುರು ಆದಂತ ಅವ ಉಪಜೀವನ ನಡೆಸಬೇಕು. ಇಷ್ಟು ಸೂಕ್ಷ್ಮ ಮಂದಿ ಇಲ್ರಿ ಈಗ ಅಂತಾರ. ಈಗ ಒಂದು ಈಶಾವಾಸ್ಯ ಉಪನಿಷತ್ ಹೇಳಕ್ 10,000 ಇಟ್ಟಾರ ಒಬ್ರು ಗುರುಗಳು. ನಮ್ಮವ್ರೆ 10 ದಿವಸ ಉಪನಿಷತ್ತು, ಈಶಾವಾಸ್ಯ ಉಪನಿಷತ್ತು. ದಿವಸಕ್ಕೆ 3 ಕ್ಲಾಸು, 30 ಕ್ಲಾಸಿಗೆ 10,000 ರೂಪಾಯಿಗಳು. ಊಟ ವಸತಿ ಎಲ್ಲ ಸೇರಿ.
ಈ ಜನರಿಗೆ ರೊಕ್ಕ ಕೇಳಿಕಂದ್ರ ಕೊಡುದಲ್ಪ, ನಮ್ಮ ಆಶ್ರಮ ಹೆಂಗ್ ನಡಿಬೇಕು ಅಂತಾರ ಅವ್ರು ಒಳ್ಳೆ ಗುರುಗಳು. ನಾನು ಎಲ್ಲಾ ನಿಮಗೆ ವಿದ್ಯಾ ಕೊಡ್ತೇನಿ, ಊಟನೂ ಕೊಡ್ತೇನಿ, ವಸತಿನೂ ಕೊಡ್ತೇನಿ, ನೀವು ತಿಳಿದಿದ್ದ ಕೊಡ್ರಿ ಅನ್ಬೇಕಾಗಿತ್ತಲ್ರಿ ಅಂದ್ರ ಯಾರು ಕೊಡುದಿಲ್ಲಪ್ಪ ನಾಮದಾರ ಅಂತಾರ ಅವ್ರು. ಹಂಗ ನಾ ಮಾಡಿದ್ನಂದ್ರ ಯಾರು ಏನು ಕೊಡುದು. ಬಹಳ ಕೊಟ್ರ ನನ್ ಖರ್ಚಾಗಿದ್ದ ಒಂದು 100 ರೂಪಾಯಿ ಇತ್ತಂದ್ರೆ 10 ರೂಪಾಯಿ ಕೊಡ್ತಾರ. ನಾವು 90 ರೂಪಾಯಿ ನನ್ ಮ್ಯಾಗ್ ಬೀಳ್ತೈತಿ ಅಂತಾರ ಅವ್ರು. ಅಂದ್ರೆ ಈಗಿನ 101 ರೂಪಾಯಿ ಕೊಟ್ಟು ಕಾಲು ಬೀಳ್ತಾರ್ರಿ. ಆ 101 ರೂಪಾಯಿ ಕೊಟ್ಟು ಕಾಲು ಬೀಳ್ತಾರ್ರಿ. ಈಗಿನ ಗುರುಗಳು ಹಂಗಿಲ್ಲ, ಈಗಿನ ಶಿಷ್ಯರು ಹಂಗಿಲ್ಲ. ಅಲ್ಲ, ಈ 101 ಕೊಟ್ಟು ಕಾಲ್ ಬೀಳವ್ರು ಅಪರೂಪ್ರಿ. ಎಲ್ಲೋ ಒಬ್ಬ ಏನಿಲ್ಲ, ನಿಮ್ 10 ದಿವಸ ಊಟ ಕೊಟ್ಟು ನೀವು ಉಪನಿಷತ್ ಮುಗಿಸಿದ್ರ 101 ಕೊಡ್ತಾರ್ರಿ. ಅವ್ರು 2 ಹೊತ್ತು ಊಟ ಚಲೋ ಮಕ್ಕಳು ಊಟ ಕೊಟ್ಟು ಈಶಾವಾಸ್ಯ ಉಪನಿಷತ್ 10 ದಿವಸದಾಗ ಮುಗಿಸ್ಕೊಟ್ರಂದ್ರ 101 ಕೊಟ್ಟ ಹಾಕಿ ಕೈ ಮುಗಿದು ಹೋಗ್ತಾರ. ನಮ್ಮಲ್ಲಿ ಗುರು ಪೂರ್ಣೆ ಮಾಡ್ತಾರೆ ಇದನ್ನ ಸಾಧನ ಶಿಬಿರದೊಳಗೆ. ಈಗ ಸದ್ಯ ಲಾಸ್ಟಕ್ ನಡಕ್ ಬರ್ತದ ಅದು. ಆವಾಗ 100 ರೂಪಾಯಿ ಕಲೆಕ್ಷನ್ ಮಾಡ್ತಾರೆ ಎಲ್ಲಾರು. ಅದ ಗುರುದಕ್ಷಿಣ ನೋಡ್ರಿ ಎಲ್ಲಾ ಗುರುಗಳಿಗೆ. ಎಲ್ಲರೂ ಕೊಡೋದಿಲ್ಲ 100 ರೂಪಾಯಿ ಅಲ್ಲಿ 20, 10, 15, 50 ಕೊಡ್ತಾರೆ. 100 ರೂಪಾಯಿ ಕೊಡೋರು ಬಹಳ ಕಮ್ಮಿ. ಎಲ್ಲಾ ಕೋಲಿಯಕ್ ಹೋಗಿ ಪಟ್ಟಿ ಕಲೆಕ್ಷನ್ ಮಾಡಿ ಎಲ್ಲಾ ಗುರುಗಳಿಗೆ ಅವು ಸಮನಾಗಿ ಹಂಚ್ತಾರ ಅದನ್ನ. ಎಲ್ಲರೂ ಒಟ್ಟು 100 ರೂಪಾಯಿ ಕೊಡ್ರಿ ಅಂತ ಅಂತಾರ್ರಿ. ಕನಿಷ್ಠ 100 ಕೊಡ್ರಿಪ್ಪ, ಕಡಿಮೆ ಕೊಡ್ಬೇಡ್ರಿ ಅಂತಾರ. ಅದನ್ನ ಎಲ್ಲಾ ಗುರುಗಳಿಗೆ ಹಂಚ್ತ. ಇದ ಕಾಣಿಕೆ ಇದು. 22 ದಿವಸ ಇದ್ದು ಇಲ್ಲೇ ಎಲ್ಲಾ ವಾಸ್ತು ಮಾಡಿ ಎಲ್ಲಾ ಅನುಕೂಲ ತಗೊಂಡು ಕೊಡು. ಕೊನೆಗೆ ಎಷ್ಟ್ರಿ? 100 ರೂಪಾಯಿ ಕೊಟ್ಟು ಹೋಗ. ಅದು ಹೇಳಿದ್ ಬರಾಬರಿ ಐತೆ. ಅವ್ರು 101 ಕೊಟ್ಟು ಕಾಲ್ ಬೀಳುದು. Since must they live on voluntary offerings, they should lead a simple life. ಗುರುಗಳಾದಂತವ್ರು ಜೀವನ ಅದು ಐಷಾರಾಮಿ ಜೀವನ ಇರಬಾರ್ದು. ಜನ ಕೊಟ್ಟದ್ರ ಮ್ಯಾಗ ಬದುಕಬೇಕು. ಅದಕ್ಕೆ ಇಷ್ಟೇ ಕೊಡ್ರಿ ಅಂತ ಕಂಡೀಷನ್ ಮಾಡೋ ಆಗಿಲ್ಲ ಅಂತ ವೇದ. ಇಟ್ ಇಸ್ ನಾಟ್ ಅಡ್ವಾಂಟೇಜಿಯಸ್ ನಾಟ್ ಟು ಹ್ಯಾವ್ ಎ ಬಿಗ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಡಿಮಾಂಡ್ ಮೇಂಟೆನೆನ್ಸ್. ನಿಮಗೆ AC ರೂಮ್ ಮಾಡೇವಿ, ನಿಮ್ಗೆ ಪೆಂಡಾಲ್ ಹಾಕೇವಿ, ತುಪ್ಪದಾಗ ಅಡ್ಗಿ ಮಾಡಿದ್ದನ್ನು ಊಟ ಮಾಡ್ಸಕತ್ತೀವಿ, ಎಷ್ಟು ರೊಕ್ಕ ಕೊಡ್ರಿ ಅನ್ನೋಂಗಿಲ್ಲ. ಅಗದಿ ಸಿಂಪಲ್ ಆಹಾರ ಕೊಡ್ರಿ, ಸಿಂಪಲ್ ವಸತಿ ಕೊಡ್ರಿ, ಏನು ಕೇಳಬೇಡ್ರಿ, ಅವ್ರು ಕೊಟ್ಟಿಸ್ಕೊಡ್ರಿ ಅಂತ ಶಾಸ್ತ್ರ. ನಾವು ಏನ್ ಮಾಡಾಕತ್ತೀವಿ ಬಿಡ್ರಿ, ಶಾಸ್ತ್ರ ಏನ್ ಹೇಳಕತ್ತಿ ಹೇಳಾಕತ್ತ ಅದನ್ನಾರ ಕೇಳ್ರಿ ಮೊದಲು. ನಿಮ್ಮ ತಿಳಿದಿದ್ದ ಮುಂದೆ ಮಾಡಿದಂತ ಶಾಸ್ತ್ರ ಕೇಳವನು ಗುರು ಅಲ್ಲ ಅಂದ್ರೆ ಕೇಳಿಸಿಗೆಂಬವನು ಶಿಷ್ಯನೂ ಅಲ್ಲ ಅಂತ ಹೇಳ್ಯದ್ರಿ ಶಾಸ್ತ್ರ. ಅದನ್ನೇ ಹೇಳಾಕತ್ತೇನ್ರಿ, ಅದನ್ನೇ ಹೇಳಾಕತ್ತೇನೆ. It is also advantageous not to have a big infrastructure and demand maintenance so that they can spend all the time on research and various commentaries and shastras. Thus, their only objective in life is to learn and share while leading a simple lifestyle. ಕಲಿಯೋದು ಮತ್ತು ಅಧ್ಯಯನ ಮಾಡೋದು, ಅಧ್ಯಾಪನ ಮಾಡೋದು. ಕಲಿಯೋದು ಪ್ರವಚನ ಮಾಡಿ ತಿಳಿಸೋದು. ಹೆಚ್ಚಿಗೆ ಯಾವುದೋ ಆಡಂಬರದ ಜೀವನ ಇಲ್ಲದೆ ಜೀವನವನ್ನ ಮಾಡುವುದು ಗುರುವಿನ ಜೀವನದ ಶೈಲಿಯಾಗಿರಬೇಕು ಅಂತ ಹೇಳ್ತಾರೆ. ಇದಕ್ಕ ಸ್ವಾಧ್ಯಾಯ ಪ್ರವಚನೇಚ ಅಂತ ಏನು ಬಂದೈತಿ, ಆ 2 ಶಬ್ದಗಳ ಅರ್ಥ. ಮುಂದ ಋತಂ ಅಂತ ಬಂದೈತಿ ನೋಡ್ರಿ. ಮೊದಲು ಏನಂತಂದ್ರ ಫಸ್ಟ್ ಶಬ್ದ ಯಾವ್ದದ? ಋತಂ ಚ ಸ್ವಾಧ್ಯಾಯ ಪ್ರವಚನೇಚ. ಋತಂ ಅಂದ್ರ ಏನ್ರಿ? ಋತಂ ಅಂದ್ರ ಶಾಸ್ತ್ರ ಹೇಳಿದ ಪ್ರಕಾರ ನಮ್ಮ ಸ್ವರೂಪವನ್ನು ತಿಳ್ಕೊಳ್ಳೋದು, ಯಥಾರ್ಥವಾಗಿ ನಾನು ಯಾರಂತ ತಿಳ್ಕೊಳ್ಳೋದು ಋತಂ. ನಾನೇನ್ ತಿಳ್ಕೊಂಡಿನಲ್ಲ ಶರೀರ ಮನಸ್ಸು ಬುದ್ಧಿಗಳನ್ನ, ಅದು ಅಲ್ಲ. ಶಾಸ್ತ್ರ ನಾನು ಅನ್ನೋದು ಎದಕ್ ನಿಶ್ಚಯವಾಗಿ ಹೇಳೈತಿ, ಆ ಒಂದು ನಿಶ್ಚಯ ಜ್ಞಾನದಾಗ ನಾನು ಉಳ್ಕೊಳ್ಳೋದಕ್ಕೆ ಏನಂತಾರ? ಋತಂ 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 ಅಂತ. Shankaracharya defines Rutam as the knowledge regarding life in alignment with the teaching of Shastra. Yatha Shastram Jnanam. We should not confine our knowledge only to direct perception. ಪ್ರತ್ಯಕ್ಷ ಪ್ರಮಾಣಕ್ಕೆ ಹೋಗೊಟ್ಟು ಅದು ಏನ್ ಹೇಳ್ತೈತಿ ಅದ ಪ್ರಮಾಣದಾಗ ನಿಲ್ಲುವುದಲ್ಲ. ಶಾಸ್ತ್ರ ಪ್ರಮಾಣ ನಾನು ಅನ್ನೋದಕ್ಕೆ ಎದಕ್ಕೆ ಹೇಳೈತಿ ಅಲ್ಲೇ ನಿಲ್ಲುವುದು. ಅದಕ್ಕೇನಂತಾರ? ಋತಂ.
Pratyaksha and inference, anumana, the material knowledge is very useful, but it is incomplete. ವ್ಯಾವಹಾರಿಕ ಜ್ಞಾನ, ವ್ಯಾವಹಾರಿಕ ಪ್ರಪಂಚ ಬ್ಯಾಡ ಅಂತ ಹೇಳುದಿಲ್ಲ ನಾವು. ಎಷ್ಟದ ಅಷ್ಟು ಉಪಯೋಗ ಮಾಡ್ರಿ, ಅದ ಕೊನೆಯದಲ್ಲ. Material knowledge is useful, but it is incomplete. ಅದು ಪೂರ್ಣ ಅಲ್ಲ, ಅಪೂರ್ಣದ. ಮತ್ತು ಅದು ಸಾಕಾಗುವುದಿಲ್ಲ. Our knowledge should be augmented by the scriptural knowledge. ನಮ್ಮ ಜ್ಞಾನ, ವ್ಯಾವಹಾರಿಕ ಜ್ಞಾನಕ್ಕ ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸ್ಕೋಬೇಕು, ನಾವು ಅದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ಅಪೌರುಷೇಯ ಜ್ಞಾನ ಮಾಡಿಸೋ. ಪೌರುಷೇಯ ಅಂದ್ರೆ ನಮ್ಮ ಬುದ್ಧಿಮತ್ತೆಯಿಂದ ಬರೆದಂತ ತಿಳಿಯುವಂತದ್ದು. ಅಪೌರುಷೇಯ ಅಂದ್ರೆ ವೈದಿಕ ಪ್ರಮಾಣದಿಂದ ತಿಳಿದು ಬರೆದಂತ ಜ್ಞಾನ. ಇವನು ಎರಡೂ ಜೋಡಿಸಿಕೊಂಡು ನಮ್ಮ ಜ್ಞಾನ ಆಗ್ಬೇಕು. In the materialistic society, the goals are centered around the body. ಈ ವ್ಯವಹಾರಿಕ ಜೀವನದಾಗ ನಮ್ಮ ಗುರಿಗಳು, ಗುರಿಗಳು ಏನದಾವ, ಈ ಒಂದು ಸ್ಥೂಲ ಶರೀರ ಕಟ್ಟಿಕೊಂಡಾವ. ಅಂಡ್ ಎಂಜಾಯ್ಮೆಂಟ್ಸ್ ಈವನ್ ಅಟ್ ದ ಏಜ್ ಆಫ್ 80, 80 ಇನ್ನೂ ಭೋಗ ಮಾಡ್ಬೇಕಂತಲ್ಲ. ಇವೆಲ್ಲ ವ್ಯವಹಾರಿಕ ಜೀವನಕ್ಕೆ ಸಂಬಂಧಪಟ್ಟಂತವು ಇರವಲ್ವಾಕ. ಅದಕ್ಕೆ ಇನ್ನೂ ಒಂದು ಬೆಳೆಸ್ಕೋಬೇಕ್ರಿ. ಏನು, ನಾನು ಯಾರು ಅಂತ ತಿಳ್ಕೊಂಡು ಉಳ್ಕೋಬೇಕಾಗ್ಯದ. With mere material knowledge, one may not even know the real goal of life. ನಿಜವಾದ ಜೀವನದ ಗುರಿ ಏನು? ಮೋಜ್ ಮಸ್ತಿನ ಅಥವಾ ಮತ್ತೇನು ಐತ್ಯೋ ಅದನ್ನ ವಿಚಾರ ಮಾಡ್ರಿ ಅಂತಾರ. ಐತ್ರಿ, ಖಾವೋ ಪಿವೋ ಮೋಜ್ ಮಾರೋ, ಅದ ನಮ್ದು. Only the Shastra teach that there are two more purusharthas called dharma and moksha. ಧರ್ಮ ಅರ್ಥ ಕಾಮ ಪುರುಷ, ಧರ್ಮ ಅರ್ಥ ಕಾಮ. ಇದು ಇಷ್ಟ್ರಾಗ್ನ ಓಡಾಡಕತ್ತೆ ಜನ. 99.99% ಜನ ಎಲ್ಲದಾರ ಅಂದ್ರ ಎಲ್ಲ ಅದ್ರಾಗ 80 ಮಂದಿ ಬರೇ ಅರ್ಥ ಕಾಮದಾಗ ಅದ. ಧರ್ಮ ಬಿಟ್ಟಾರ. ಧರ್ಮ ಅರ್ಥ ಕಾಮ ಹಿಡ್ಕೊಂಡಾಗ 99.99 ಬಂದ್ರು. ಎಲ್ಲೇ ಒಬ್ಬ ಮೋಕ್ಷಕ್ಕಾಗಿ ಪ್ರಯತ್ನ ಮಾಡವದಾನ ಅಂತ ಹೇಳ್ತಾರೆ. Dharma and moksha in addition to artha kama, and that they are the more important and significant. ನೋಡ್ರಿ, ಅರ್ಥ ಕಾಮ ಜೀವನ ಆಗೈತಿ ಇವತ್ತಿನ ಶೈಲಿ. ಅರ್ಥ ಕಾಮ 5 ದಿನ ದುಡಿರಿ, 2 ದಿನ ಉಡಾಯಿಸ್ರಿ. ಧರ್ಮ ಯಾರಿಗ್ ಬೇಕು, ಮೋಕ್ಷ ಗೊತ್ತೇ ಇಲ್ಲ. ಇನ್ನು ಕೆಲವು ಮಂದಿಗೆ ಧರ್ಮದಿಂದ ಅರ್ಥವನ್ನು ಗಳಿಸಿ ತನ್ನ ಕಾಮನೆಗಳನ್ನ ತೀರಿಸಿಕೊಳ್ತಾ ಇದ್ದಾನೆ, ಅಡ್ಡಿ ಇಲ್ಲ ಇವ. ಆದ್ರೆ ಅವ್ನಿಗೆ ಮೋಕ್ಷ ಗೊತ್ತಿಲ್ಲ. ಆದ್ದರಿಂದ ಪರಿಪೂರ್ಣ ಜೀವನ ಅಂದ್ರೆ ಏನಪ್ಪಾ ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ 4 ಪುರುಷಾರ್ಥಗಳನ್ನ ಪಡ್ಕೊಳ್ಳೋದ ಇದು ಪೂರ್ಣ ಜೀವನದ ರಹಸ್ಯದಪ್ಪ. Therefore the spiritual knowledge is necessary and it is very important. ಆದ್ದರಿಂದ ಋತಂ ಅಂದ್ರೆ ಈ ಅಪೌರುಷೇಯ ಜ್ಞಾನವನ್ನ ನನ್ನ ಜ್ಞಾನವನ್ನಾಗಿ ನಾನು ಪಡೆಯಬೇಕಾಗ್ಯದ. ಋತಂ ಚ ಸ್ವಾಧ್ಯಾಯ ಪ್ರವಚನೆ ಚ. ಮುಂದಿಂದೇನು? ಸತ್ಯಂ ಚ ಸ್ವಾಧ್ಯಾಯ ಪ್ರವಚನೆ ಚ. ಸತ್ಯಂ ಅಂದ್ರೆ ಏನು? ಬಾಳ ತಗೋರಿ, ಮುಂದಿಂದ ಇನ್ನೂ ಬಾಳ ಐತದ, ಟೈಮ್ ಆಗೈತಿ. ಸರಿ. ಸತ್ಯಂ ಅನ್ನುವಂಥದ್ದು ವಿಭಾಗವನ್ನ ನಾಳೆಗೆ ನೋಡೋಣ ಅನ್ನುವರೆಗೆ ಇವತ್ತಿನ ಈ ವಾಕ್ರೂಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ.